Hello and welcome to Prem's classes. ನಾನು ನಿಮ್ಮ ಪ್ರೇಮ್. Dear students, modern history important themes ಕೇವಲ 4ರಿಂದ 5 ಥೀಮ್ಗಳಲ್ಲಿ ಮೋರ್ ದನ್ 65% ಆಫ್ ಯುವರ್ ಮಾಡರ್ನ್ ಹಿಸ್ಟ್ರಿ ಕ್ವಶನ್ಸ್ ಬಂದಿರತಕ್ಕಂಥದ್ದು. ಇದು ಕೆಇ ಆಗಿರ್ಬೋದು, ಕೆಪಿಎಸ್ಸಿ ಆಗಿರ್ಬೋದು, ಯುಪಿಎಸ್ಸಿ ಆಗಿರ್ಬೋದು. ನಾನು ಕಳೆದ ಒಂದು 10 ವರ್ಷದ ಯುಪಿಎಸ್ಸಿ ಕ್ವಶನ್ ಪೇಪರ್ ಅನ್ನು ಅನಾಲಿಸಿಸ್ ಮಾಡಿ ರೀಸೆಂಟ್ ಟ್ರೆಂಡ್ಗೆ ತಕ್ಕಂತೆ ಇರತಕ್ಕಂಥ ಕೆಇಎ ಮತ್ತೆ ಕೆಪಿಎಸ್ಸಿ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನ ಅನಾಲಿಸಿಸ್ ಮಾಡಿ ಒಂದಷ್ಟು ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ತಮಗೆ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಅನೇಕ ವಿದ್ಯಾರ್ಥಿಗಳು ನಮ್ಮ ಹಿಸ್ಟ್ರಿ ಆಗಿರ್ಬೋದು ಮತ್ತೆ ಜಿಯೋಗ್ರಫಿ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಇಂಪಾರ್ಟೆಂಟ್ ಥೀಮ್ಸ್ ವಿಡಿಯೋನ ಅನಾಲಿಸಿಸ್ ಮಾಡಿದ್ವಿ. ಮೋರ್ ದನ್ 15,000 ಅದನ್ನ ನೋಡಿರ್ತಕ್ಕಂಥದ್ದು ಮತ್ತೆ ಒಳ್ಳೆ ರೆಸ್ಪಾನ್ಸ್ ಇರ್ತಕ್ಕಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ, ನಿಮ್ಮೆಲ್ಲರ ಒತ್ತಡದ ಮೇರೆಗೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಬೇರೆ ಕ್ಲಾಸಲ್ಲೂ ಅಲ್ಲೂ ಇಲ್ಲೂ ಬಿಸಿ ಇದ್ದೆ, ಅದ್ರ ನಡುವೆನೂ ಕೂಡ ಇದನ್ನ ಮಾಡ್ಕೊಂಡ್ಬಿಡ್ತಿದ್ದೀನಿ ಬಿಕಾಸ್ ನೀವು ಕೇಳಿದಕ್ಕೋಸ್ಕರ. ಸೊ ಅದನ್ನ ಶುರು ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ತಮಗೆ ಕೊಡಬೇಕು. ಏನು ಅಂದ್ರೆ, ಇತ್ತೀಚೆಗೆ ಕರ್ನಾಟಕದಲ್ಲಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು HYT ಅದು ಇದು ಐಲಿಂಗ್ ಏರಿಯಾಸ್ ಇಷ್ಟಷ್ಟೇ ನಾವು ಓದಿದ್ರೆ ಸಾಕ ಅಂತಕ್ಕಂಥ ಮೈಂಡ್ ಸೆಟ್ ಬಂದಿದ್ದೀರಾ. ಸೊ ಡೆಫಿನೆಟ್ಲಿ ಅದು ರಾಂಗ್. ನಾನು ನಿಮ್ಗೆ VAO ಮತ್ತೆ PC ಮತ್ತೆ AAO ಎಕ್ಸಾಮ್ ನಿಯರ್ ಇದೆ. ಸೊ ಎಕ್ಸಾಮ್ ನಿಯರ್ ಅಂದ್ರೆ ಎಕ್ಸಾಮ್ ಲಾಸ್ಟ್ ಮಿನಿಟ್ ರಿವಿಷನ್ ಏನನ್ನ ಮಾಡಬೇಕು, ಯಾವ್ದ್ರ ಮೇಲೆ ಜಾಸ್ತಿ ಕ್ವಶನ್ ಅನ್ನ ಕೇಳಿದರೆ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅಂತಕ್ಕಂಥ ಥೀಮ್ಸ್ ಅನ್ನ ಅಷ್ಟೇ ಹೇಳ್ಕೊಡ್ತಾ ಇದ್ದೀನಿ. ಯಾರಾದ್ರೂ ಹೊಸ ವಿದ್ಯಾರ್ಥಿಗಳಾದ್ರೆ ಇಷ್ಟೇ ನಾನು ಸಾಕು, ನಾನು ಇನ್ನೊಂದು ವರ್ಷದವರೆಗೂ ಬರೀ ಇದೆ ಓದ್ತೀನಿ ಅಂದ್ರೆ ನೋ, ರಾಂಗ್. ಅಬ್ಸಲ್ಯೂಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಎಲ್ಲ ಸಬ್ಜೆಕ್ಟ್ ನೀವು ಡೀಪ್ ಸ್ಟಡಿ ಮಾಡಿರ್ಬೇಕು. ದೆನ್ ಎಕ್ಸಾಮ್ ಟೈಮಲ್ಲಿ ಇದನ್ನು ರಿವಿಷನ್ ಮಾಡಬೇಕಾಗುತ್ತೆ. ಸೊ ಅದು ತಮ್ಮ ಮೈಂಡ್ ಅಲ್ಲಿ ಇರಲಿ. ಆಮೇಲೆ ಸರ್ ಹೇಳಿದ್ದಾರೆ ಕೊನೆವರೆಗೂ ಇದೆ ಅನ್ನುವ ಒಂದು ಮನೋಭಾವ ಬೇಡ. ಕ್ಲಿಯರ್? ಈಗ ಬರೋಣ ನೋಡಿ, ರೀಸೆಂಟ್ ಟ್ರೆಂಡ್ ಅನಾಲಿಸಿಸ್ ಕೆಎ, ಕೆಪಿಎಸ್ಸಿ, ಯುಪಿಎಸ್ಸಿ. ಸೊ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ KSS IDC ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ HK ಪ್ರಶ್ನೆ ಪತ್ರಿಕೆ, ಇದು 2026ರಲ್ಲೇ ನಡೆದಿರ್ತಕ್ಕಂಥದ್ದು. ಇದರಲ್ಲಿ ಮಾಡರ್ನ್ ಹಿಸ್ಟ್ರಿಯಿಂದ ಸುಮಾರು 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮಾಡರ್ನ್ ಹಿಸ್ಟ್ರಿಯಿಂದ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಂತರ 708 ನಾನ್ HK. ಸೊ ಯಾವ್ಯಾವ ಕೇಳಿದರೆ ಯಾವ್ಯಾವ ಥೀಮ್ ಅಂತೇಳಿ ಕೊನೆವರೆಗೂ ನೋಡಿದ್ರೆ ಮಾತ್ರ ನೀಟಾಗಿ ಅರ್ಥ ಆಗುತ್ತೆ. ಸೊ ಬಿ ಕೇರ್ಫುಲ್, ಕೊನೆವರೆಗೂ ವಾಚ್ ಮಾಡಿ. ಸೊ ನಾನ್ HK 708 ಏನಿದೆಯಲ್ಲ FD ಅದರಲ್ಲಿ 7 ಪ್ರಶ್ನೆಗಳನ್ನ ಕೇಳಿದ್ರು ಮಾಡರ್ನ್ ಹಿಸ್ಟ್ರಿಯಿಂದ, ಆಧುನಿಕ ಭಾರತದ ಇತಿಹಾಸದಿಂದ. ನೆಕ್ಸ್ಟ್ KSS IDC ಗ್ರೂಪ್ ಎ, ಗ್ರೂಪ್ ಬಿ HK 5 ಕೇಳಿದ್ರೆ ನಾನ್ HK ಕೇವಲ 1 ಕೇಳಿದ್ರು, ಅದು 2026ರಲ್ಲಿ. ನೆಕ್ಸ್ಟ್ KS 2024ರಲ್ಲಿ 4ಕ್ಕಿಂತ ಅಧಿಕ ಪ್ರಶ್ನೆಗಳನ್ನ ಮಾಡರ್ನ್ ಹಿಸ್ಟ್ರಿಯಿಂದ ಕೇಳಿದ್ರು. ಫಸ್ಟ್ ಪೇಪರ್ ಏನಾಯ್ತಲ್ವಾ, ಐ ಥಿಂಕ್ ಆಗಸ್ಟ್ ಅಲ್ಲಿ ಆಯ್ತಲ್ಲ, ಅದರಲ್ಲಿ ರೀಸೆಂಟ್ ಆಗಿ ಆಗಿರ್ತಕ್ಕಂಥ KS ಅಲ್ಲಿ. ಅದಾದ ನಂತರ ಮತ್ತೆ ರಿನೋಟಿಫಿಕೇಶನ್ ಆಗುತ್ತೆ. ಅದು 29/12ನೇ ತಾರೀಕು ರೀ ಎಕ್ಸಾಮ್ ಆಗುತ್ತೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲೂ ಕೂಡ 5+ ಪ್ರಶ್ನೆಗಳು ಕೇವಲ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಿಂದ. ನೆಕ್ಸ್ಟ್ UPSC 2015ರಿಂದ 2026ರವರೆಗೆ ಈ ವರ್ಷದ್ದು ಕೂಡ ಅನಾಲಿಸಿಸ್ ಮಾಡಿ ನೋಡಿದಾಗ 75ಕ್ಕಿಂತ ಅಧಿಕ ಪ್ರಶ್ನೆಗಳು ಕೇವಲ ಮಾಡರ್ನ್ ಹಿಸ್ಟ್ರಿಯಿಂದ 10ರಿಂದ 11 ವರ್ಷದಲ್ಲಿ ಬಂದಿರೋದು. ಸೊ ಹೈಯೆಸ್ಟ್ ಕ್ವಶನ್ ಅನ್ನ ಎಲ್ಲಿ ಕೇಳಿದ್ದಾರೆ ಸರ್ ಅಂತಂದ್ರೆ, ಇಡೀ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ಇಂಡಿಯನ್ ಕಾಂಪಿಟೇಟಿವ್ ಎಕ್ಸಾಮ್ ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಮಾಡರ್ನ್ ಹಿಸ್ಟ್ರಿಯಲ್ಲಿ, ಆಧುನಿಕ ಭಾರತದ ಇತಿಹಾಸದಲ್ಲಿ ಕೇಳಿರ್ತಕ್ಕಂಥದ್ದು ಎಲ್ಲಿ ಅಂದ್ರೆ 2018ರಲ್ಲಿ UPSC ಕೇಳಿದ್ದಾರೆ. ಸುಮಾರು 13ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಕೇವಲ ಮಾಡರ್ನ್ ಹಿಸ್ಟ್ರಿಯಿಂದ ಬಂದಿದ್ದು 2018ರಲ್ಲಿ. ಸೊ ನೀವೆಲ್ಲವನ್ನ ನೋಡ್ತಾ ಹೋದ್ರೆ ಸೊ ಅವರೇಜ್ ಆಗಿ ನಿಮ್ಮ UPSCಯಲ್ಲಿ 6 to 7 ಪ್ರಶ್ನೆಯನ್ನ ಕೇವಲ ಮಾಡರ್ನ್ ಹಿಸ್ಟ್ರಿಯಿಂದ ನೋಡ್ತೀವಿ. ಇನ್ನ KS, FDA, STA, KEA, PC, PSI, KPSC ಇತರ ಪರೀಕ್ಷೆಗಳಲ್ಲಿ ನಾವು ನೋಡ್ತಾ ಹೋದ್ರೆ ಇದರ ಸಂಖ್ಯೆ 5 to 7. 5ರಿಂದ 7. ಸರ್ ಬಿಡಿ ಸರ್, 5ರಿಂದ 7 ಅಷ್ಟೇ, ಆ ಥರ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಬಿಕಾಸ್ ನೀವು ಹಿಸ್ಟ್ರಿನ ಮೋರ್ ದೆನ್ 15 ಏನಾದ್ರು ಕೇಳಿದರೆ ಅಂದ್ರೆ, ಅದರಲ್ಲಿ ಒಂದು 5ರಿಂದ 7 ಕೇಳಿದ್ದಾರೆ ಅಂದ್ರೆ ಇಟ್ ಮೀನ್ಸ್ ಏನ್ಷಿಯಂಟ್ ಮಿಡಿವಲ್ ಇಂದ ಸೇರಿ ಒಂದು 50% ಅಂತ ನಾವು ಅಂದ್ಕೊಂಡ್ರು ಕೂಡ ಮಾಡರ್ನ್ ಹಿಸ್ಟ್ರಿಲೇ 50% ಕ್ವಶನ್ ಬರ್ತವೆ ಆಧುನಿಕ ಭಾರತದ ಇತಿಹಾಸದಿಂದ. ಅದರಲ್ಲೂ ಕೂಡ ಮಾಡರ್ನ್ ಹಿಸ್ಟ್ರಿ ಥೀಮ್ಸ್ ಏನಿದಾವೆ ರಿಪೀಟೆಡ್ ಆಗ್ತಾ ಇದೆ, ಮತ್ತೆ ಪ್ರೆಡಿಕ್ಟೇಬಲ್ ಇನ್ ನೇಚರ್, ಇದನ್ನ ಪ್ರೆಡಿಕ್ಟ್ ಮಾಡಬಹುದು. ಬಟ್ ಏನ್ಷಿಯಂಟ್ ಮಿಡಿವಲ್ ಕರೆಂಟ್ ಅಫೇರ್ಸ್ ಅಲ್ಲಿ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ
ಅವರೇಜ್ 5 to 7 KPSC KA ವಿದ್ಯಾರ್ಥಿಗಳು, UPSC ಅವರು ಅರೌಂಡ್ 6 to 7 ಅಥವಾ 8 ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಿಂದ. ಸೊ ಇಷ್ಟನ್ನು ನಾವು ನೋಡಿದ್ವಲ್ವಾ. ಈಗ ಇಂಡಿವಿಜುವಲ್ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಿಮ್ಮ 1 ನಿಮಿಷ ಸಮಯವನ್ನು ತೆಗೆದುಕೊಂಡು ನಾನು ನನ್ನ ಕೋರ್ಸನ್ನು ಪ್ರಮೋಟ್ ಮಾಡ್ಕೋತೀನಿ. ಸೊ ಮನೆಗೆ ಟೆಸ್ಟ್ ಸೀರೀಸ್ ಈಗ ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಸೊ 16ರಿಂದ 29ನೇ ತಾರೀಕಿನವರೆಗೂ ಏನು ಬುಕ್ ಮಾಡಿದ್ರು ಆಲ್ರೆಡಿ ನಿಮ್ದು ಪೋಸ್ಟ್ ಆಫೀಸಿಗೆ ತಲುಪಿರುತ್ತೆ. ನಾಳೆ ನಾಡಿದ್ರಲ್ಲಿ ನಿಮಗೆ ಕೊಡ್ತಾರೆ. ಒಂದಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಇಸ್ಕೊಂಡಿದ್ದಾರೆ. ಸೊ ಇನ್ನ 30ನೇ ತಾರೀಕು ನಿನ್ನೆಯವರು ಏನಿದ್ದಾರಲ್ಲ ಇವತ್ತು ನಿಮಗೆ ಪೋಸ್ಟ್ ಆಗಿದೆ. 1ನೇ ತಾರೀಕು ಇವತ್ತು ಜಾಯಿನ್ ಆಗ್ತಾರಲ್ಲ ನಾಳೆ ಡಿಸ್ಪ್ಯಾಚ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ತಮಗೆ ತಮ್ಮ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಥ್ಯಾಂಕ್ ಯು ಸೋ ಮಚ್. ಒಟ್ಟು ಸುಮಾರು 1000ಕ್ಕಿಂತ ಅಧಿಕ ಆರ್ಡರ್ಸ್ ಬಂದಿರತಕ್ಕಂಥದ್ದನ್ನ ನೀವು ಗಮನಿಸ್ತಾ ಇರ್ಬೋದು. ಆಲ್ರೆಡಿ ಡಿಸ್ಪ್ಯಾಚ್ ಕೊಟ್ಟಿದ್ದೀವಿ. 1000ಕ್ಕಿಂತ ಅಧಿಕ ಆರ್ಡರ್ಸ್ ಬಂದಿದೆ. ಸೊ ಅಷ್ಟನ್ನು ಕೂಡ ನಾವು ಡಿಸ್ಪ್ಯಾಚ್ ಮಾಡಿದ್ದೀವಿ. ಇವಾಗ ಜಾಯ್ನ್ ಆದ್ರೆ ಒಂದಿನ ಲೇಟ್ ಆಗುತ್ತೆ. ಸೊ ಇನ್ನ ಎಕ್ಸ್ಟ್ರಾ 500 ಅನ್ನ ನಾವು ಕೊಟ್ಟಿರ್ತಕ್ಕಂಥದ್ದು ಪ್ರಿಂಟಿಗೆ. ಸೊ ಒಂದಿನ ಆದ ನಂತರ ನಿಮಗೆ ಕಳಿಸ್ತಾ ಹೋಗ್ತೀವಿ. ಮತ್ತೆ ಇದು ಇವತ್ತಿಂದ ಅನ್ಸುತ್ತೆ ಐ ಥಿಂಕ್. ಇಷ್ಟು ಆರ್ಡರ್ಸ್ ನಿಮ್ಮ ಮನೆ ಬಾಗಿಲಿಗೆ 1 day ಅಥವಾ 2 days ಅಲ್ಲಿ ಸಿಗುತ್ತೆ. ಸೊ ನೋಡಿ, ನಾವು ಪೋಸ್ಟ್ ಆಫೀಸ್ ಇಂದಾನೆ ಕೂಡ ತೆಗೆದುಕೊಂಡ್ ಬಂದಿರತಕ್ಕಂಥದ್ದು ಇದು. ನೆಕ್ಸ್ಟ್ ಇಲ್ಲಿ ಗಮನಿಸ್ತಾ ಇರ್ಬೋದು. ಅಗೈನ್ ಸೊ 1000ಕ್ಕಿಂತ ಅಧಿಕ ಆರ್ಡರ್ ಬಂದಿರತಕ್ಕಂಥದ್ದು. ಸರ್ ಇದರಲ್ಲಿ ಏನೇನಿರುತ್ತೆ ಸರ್, ಜಸ್ಟ್ 1 minute ಅಲ್ಲಿ ನಾನು ಹೇಳ್ತೀನಿ. ಈ ರೀತಿಯ ಕಿಟ್ ನಿಮ್ಮ ಮನೆ ಬರುತ್ತೆ. ಸೊ ಈ ಕಿಟ್ ಅಲ್ಲಿ ನೀವು SDA FDA KS ಯಾವುದೇ ಎಕ್ಸಾಮ್ ಅನ್ನು ಓದ್ತಾ ಇರಿ. ಕೇವಲ ನಿಮ್ಮ PC PSI ಅಥವಾ AO ಓದ್ತಾ ಇದೀವಿ ಸರ್, GS ಮಾತ್ರ ಸಾಕು ಸರ್ ಅಂದ್ರೆ 7 ಫುಲ್ ಲೆಂತ್ 7 ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಕಂಪ್ಲೀಟ್ ನಿಮಗೆ ಸಿನಾಪ್ಸಿಸ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಆಪ್ ಅಲ್ಲಿ 22 ಟೆಸ್ಟ್ ಸೀರೀಸ್ ಫ್ರೀ ಇರುತ್ತೆ. ಜೊತೆಗೆ ಎಕನಾಮಿಕ್ ಎನ್ವೈರನ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಫ್ರೀ ಇರುತ್ತೆ. ಎಕನಾಮಿಕ್ಸ್ ಬಜೆಟ್ ಕ್ಲಾಸ್ ಫ್ರೀ ಇರುತ್ತೆ. ಸೊ ಅದೇ ನೀವು ಕಮ್ಯುನಿಕೇಶನ್ ಬೇಕು ಸರ್ ಅಂದ್ರೆ ನಿಮಗೆ GS7 ಮತ್ತೆ ಫುಲ್ ಲೆಂತ್ ಅದರಲ್ಲಿ 7 ಸಬ್ಜೆಕ್ಟ್ ವೈಸ್ 7 1 year ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಆಗಿರುತ್ತೆ. 2 ಟೆಸ್ಟ್ ಅಲ್ಲೂ ಕೂಡ 2025 ಜೂನ್ ಇಂದ 2026 ಜೂನ್ ವರೆಗೆ. ಸೊ ಇಷ್ಟೆಲ್ಲ ಸೇರಿ ಅದ್ರ ಜೊತೆಗೆ 8 ಕಮ್ಯುನಿಕೇಶನ್ 22 ಟೆಸ್ಟ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಮನೆ ಬಾಗಿಲಿಗೆ ಅದ್ರ ಜೊತೆಗೆ 22 ಒಂದು 15ರಿಂದ 20 ಆಪಲ್ ಫ್ರೀ ಸಿಗುತ್ತೆ. ಒಂದಷ್ಟು ಕ್ಲಾಸ್ ಎಕನಾಮಿಕ್ ಎನ್ವೈರನ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಫ್ರೀ, ಎಕನಾಮಿಕ್ಸ್ ಬಜೆಟ್ ಕ್ಲಾಸ್ ಫ್ರೀ ಇರುತ್ತೆ. ಇನ್ನೊಂದು ಅನೇಕ ಫ್ರೀಗಳನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಜಾಯ್ನ್ ಆಗ್ಬೇಕಾದ್ರೆ ಹೇಗೆ ಜಾಯ್ನ್ ಆಗೋದು ಅದೆಲ್ಲ ಕೂಡ ಒಂದು ವಿಡಿಯೋ ಇದೆ, ಅದನ್ನು ಕೂಡ ಇದೇ ಯೂಟ್ಯೂಬ್ ಸೆಕ್ಷನ್ ಅಲ್ಲಿ ಇದೆ. ಅಥವಾ 7026132710ಗೆ ತಾವು ಕರೆ ಮಾಡಬಹುದು. ಸೊ ಇದಿಷ್ಟೇ ಇತ್ತು. ನೆಕ್ಸ್ಟ್ ನಾನು ಬರ್ತೀನಿ ನಿಮ್ಮ ಮಾಡರ್ನ್ ಹಿಸ್ಟ್ರಿಗೆ. ಇನ್ನೊಂದು 30 ಸೆಕೆಂಡ್. ಇನ್ನೂ ಒಂದೇನು ಅಂದ್ರೆ ನಿನ್ನೆ ಕಮ್ಯುನಿಕೇಶನ್ ಪೇಪರ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ನಾವು. ದಿ ಬೆಸ್ಟ್ ಫ್ಯಾಕಲ್ಟೀಸ್ ಕಂಪ್ಯೂಟರ್ ಗೌತಮ್ ಸರ್ ಇಂದ 15 years ಆಫ್ ಎಕ್ಸ್ಪೀರಿಯನ್ಸು, ಕಂಪ್ಯೂಟರ್ ನಾಲೆಡ್ಜ್ ಅಂತ ನೀವೇನ್ ಬುಕ್ ನೋಡ್ತಿದ್ದೀರಲ್ವಾ ಆ ಬುಕ್ ನ ಆಥರ್ ಇವ್ರ ಕಡೆಯಿಂದ ಕ್ಲಾಸ್ ಅನ್ನ ಮಾಡಿಸ್ತೀವಿ ಕಂಪ್ಯೂಟರ್. ಇನ್ನ ನೀವು ಕನ್ನಡಕ್ಕೆ ಬಂದ್ರೆ ಕುಮಾರ್ ಸರ್ ಅಂತ ಹೇಳಿ ಇವ್ರು ಕೂಡ ಆತರು ಆರ್ಟ್ ಅಂಡ್ ಕಲ್ಚರ್ ಬುಕ್ ಅನ್ನ ಬರೆದಿರ್ತಕ್ಕಂಥದ್ದು. ಮತ್ತೆ ಕನ್ನಡದಲ್ಲಿ KSET ಮತ್ತೆ MA BEd ಅನ್ನ ಮಾಡಿರ್ತಕ್ಕಂಥದ್ದು. ಒಂದು 15 ವರ್ಷದ ಎಕ್ಸ್ಪೀರಿಯನ್ಸ್ ಇವ್ರಿಗಿದೆ. ಮತ್ತೆ ನಮ್ಮ ಇಂಗ್ಲಿಷ್ ಫ್ಯಾಕಲ್ಟಿನ ನೋಡಿದ್ರೆ ಮಂಜುಳಾ ಮ್ಯಾಮ್ ಅಂತೇಳಿ ಇವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂಥದ್ದು. ಅಷ್ಟಿದ್ರು ಕೂಡ ಮಕ್ಕಳ ಜೊತೆಗೆ ಅತಿ ಸರಳವಾಗಿ ಅವರ ಲೆವೆಲ್ಗೆ ಇಳಿದು ಒಂದೊಂದು ಇಂಚಿಂಚು ಮಾಹಿತಿಯನ್ನ ಹೇಳ್ಕೊಡ್ತಾ ಇರ್ತಾರೆ. 20+ years ಎಕ್ಸ್ಪೀರಿಯನ್ಸ್. IELTS ಎಕ್ಸ್ಪರ್ಟ್ ಇವರು. ಅಂದ್ರೆ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಏನಿರುತ್ತಲ್ವಾ, ಇದು ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಗ್ಲೋಬಲ್ ಇಂಗ್ಲಿಷ್ ಟೆಸ್ಟ್. ನೀವು ಫಾರಿನ್ಗೆ ಹೋಗ್ಬೇಕು ಅಂದ್ರೆ ಇದನ್ನ ಪಾಸ್ ಮಾಡಿ ಹೋಗ್ಬೇಕು. ಅದರಲ್ಲಿ ಮೋರ್ ದನ್ 10,000 ಸ್ಟೂಡೆಂಟ್ಸ್ ಅನ್ನ ಫಾರಿನ್ ಕಳಿಸಿದರೆ ಪಾಸ್ ಮಾಡಿ. ಸೊ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥದ್ದು. 20+ year ಎಕ್ಸ್ಪೀರಿಯನ್ಸ್ ನೀವು ಬೇಸಿಕ್ ಇಂದ ಕ್ಲಾಸ್ ಅನ್ನ ಮಾಡ್ಕೊಡ್ತಾರೆ. ಸೊ ಕಂಪ್ಲೀಟ್ ಕಮ್ಯುನಿಕೇಶನ್ ಪೇಪರ್ ಪ್ರೈಮ್ಸ್ ಕ್ಲಾಸಸ್ ಆಪಲ್ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ತಮಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಯೂಶಲಿ ನೀವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದೀರಾ 5,999 ಇದೆ, 4,999 ಇದೆ ನಿಮ್ಮ ಆನ್ಲೈನ್ ಕ್ಲಾಸಸ್ ಪ್ರೈಸು. ಆದರೆ ನಾನು ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತೇಳಿ ಒಂದು 3,000 ಇಡೋಣ ಅಂತ ಮಾತಾಡ್ಕೊಂಡ್ವಿ. 2,000 ಇಡೋಣ, 2,999 ಅಂತ. ಆದರೆ ಅನೇಕ ವಿದ್ಯಾರ್ಥಿಗಳು ಸರ್ ಜಾಸ್ತಿ ಆಯ್ತು ಸರ್ ಅಂದ್ರು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, 1,999ಗೆ ಮತ್ತೆ ತೆಗೆದುಕೊಂಡ್ಬಂದ್ವಿ. ಅದರಲ್ಲೂ ಕೂಡ ಈಗ 1,999 ಏನ್ ತೋರಿಸ್ತಾ ಇರುತ್ತೆ ಆಪ್ ಅಲ್ಲಿ, ಅರ್ಲಿ ಬರ್ಡ್ಸ್ ಆಫರ್ ಮೊದಲ 100 ಜನ ವಿದ್ಯಾರ್ಥಿಗಳಿಗೆ ಇದರಲ್ಲೂ ಕೂಡ 500 ಡಿಸ್ಕೌಂಟ್. ನೀವು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಕಮ್ಯುನಿಕೇಶನ್ ಅನ್ನ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಒಂದು ಕೂಪನ್ ಇರುತ್ತೆ, ಅರ್ಲಿ ಬರ್ಡ್ ಕೂಪನ್ ಅಂತ 500. ಅದನ್ನ ಕ್ಲಿಕ್ ಮಾಡಿದ್ರೆ 1,999 ಏನು ತೋರಿಸ್ತಿರುತ್ತೆ, ಎಗೈನ್ 500 ಕಮ್ಮಿ ಆಗುತ್ತೆ. ಅರೌಂಡ್ 1,500+ ಇಷ್ಟಕ್ಕೆ ಕಂಪ್ಲೀಟ್ ಕಮ್ಯುನಿಕೇಶನ್ ಕ್ಲಾಸ್ ಶುರು ಆಗುತ್ತೆ. ಸೊ ನಿಮ್ಗೆ ಲೈವ್ ರೆಕಾರ್ಡೆಡ್ ಎರಡೂ ಕೂಡ ಸಿಗುತ್ತೆ. ಕಂಫರ್ಟಬಲ್ ಅಲ್ಲಿ ನೋಡ್ಕೋಬಹುದು, ಎಷ್ಟು ವ್ಯೂ ಬೇಕಾದ್ರೂ ತಾವು ನೋಡ್ಕೋಬಹುದು. ಸೊ ಇದು ಆಲ್ರೆಡಿ 30ನೇ ತಾರೀಕು ನಿನ್ನೆಯಿಂದ ಶುರು ಆಗಿರ್ತಕ್ಕಂಥದ್ದು. ನೀವು ಲೈವ್ ಆದ್ರೂ ನೋಡಿ,
ನೆನೆಯಿಂದ ಕ್ಲಾಸಿಂದ ಹಿಡಿದು ನಿಮ್ಮ ಎಲ್ಲಾ ಕ್ಲಾಸ್ ಕೂಡ ರೆಕಾರ್ಡೆಡ್ ಕೂಡ ಸಿಗುತ್ತೆ. ಸೊ ಯೂಶಲಿ ಕಮ್ಯುನಿಕೇಶನ್ ಪೇಪರ್ 6 ಮಂತ್ ಕೊಡ್ತಾರೆ ಎಲ್ಲರೂ ಕೂಡ. ನಾನು 8 ಮಂತ್ಸ್ ಪ್ಲಸ್ ನಿಮಗೆ ಕೊಡ್ತಾ ಇದ್ದೀನಿ ಅನ್ಲಿಮಿಟೆಡ್ ವ್ಯೂಸ್. ಸೊ ಇದಾಯ್ತು. ಸಾರಿ, ನಿಮ್ಮ ಸಮಯವನ್ನು 1 ನಿಮಿಷ ತೆಗೆದುಕೊಂಡೆ. ನಾನು ನನ್ನ ಥ್ರೋಟ್ ಪೇನ್ ಇರೋದ್ರಿಂದ ಸ್ವಲ್ಪ ಗಂಟಲಲ್ಲಿ ಏನಾದರೂ ಇಟ್ಕೊಂಡಿರ್ತೀನಿ ಈ ಕಡೆ ಟ್ಯಾಬ್ಲೆಟ್ಸ್ ಅಥವಾ ತಿನ್ನೋದೇನಾದ್ರು, ಬಿಕಾಸ್ ಡ್ರೈ ಆಗಬಾರ್ದು ಅಂತ. ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಕಂಪ್ಯೂಟರ್ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ 2. ಈಗ ನೋಡಿ, ಏನು KSSSIDC ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ 5+ ಕ್ವಶನ್ ಅನ್ನ ಕೇಳಿದ್ರಲ್ಲ, ಆಕ್ಚುಲಿ ಇದು 6 ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಅಲ್ಲಿ 2020 ಕೇಳಿರ್ತಕ್ಕಂಥದ್ದು ಯಾವ ಟಾಪಿಕ್ ಮೇಲೆ ಕೇಳಿದ್ದಾರೆ ಅಂತ ಸುಮ್ಮನೆ ನೋಡ್ತಾ ಬನ್ನಿ. ನಾನು ಈ PDF ಅನ್ನು ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀನಿ. ಪ್ರೇಮ್ಸ್ ಕ್ಲಾಸಸ್ ಅಂತ ಹೇಳಿ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದರಲ್ಲಿ PDF ಹಾಕ್ತೀನಿ, ಏನು ಬರ್ಕೋಬೇಡಿ, ಸುಮ್ಮನೆ ಕೇಳ್ತಾ ಬನ್ನಿ. ಕೊನೆಗೆ ನಿಮ್ಗೆ ಇಂಪಾರ್ಟೆಂಟ್ 4 ಥೀಮ್ ಏನಿದಾವಲ್ಲ ಆ ಥೀಮ್ಸ್ ಕೊಡ್ತೀನಿ, ಯಾವ ಚಾಪ್ಟರ್ ಓದಬೇಕು ಅಂತ ಹೇಳ್ತೀನಿ. ಸೊ ಅದು ನಿಮಗೆ ಗೊತ್ತಾಗಬೇಕಂದ್ರೆ ನಿಮಗೆ ಎವಿಡೆನ್ಸ್ ಗೊತ್ತಾಗಬೇಕು, ಯಾವ್ಯಾವ ಎಕ್ಸಾಮ್ ಅಲ್ಲಿ ಯಾವ್ಯಾವ ಕೇಳಿದ್ದಾರೆ ಅಂತ, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಏನನ್ನ ಕೇಳಬಹುದು ಅಂತಕ್ಕಂಥ ಒಂದಷ್ಟು ಟಾಪಿಕ್ ಅನ್ನ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಬಗ್ಗೆ ಒಂದು ಪ್ರಶ್ನೆ ಆಗಿದೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸೆಷನ್ ಅದರಲ್ಲೂ ಕೂಡ 1906, 1907, 1917, 1929 ಕಲ್ಕತ್ತಾ ಸೆಷನ್, ಸೂರತ್ ಸೆಷನ್, ಮತ್ತೆ ಕಲ್ಕತ್ತಾ ಸೆಷನ್, ಲಾಹೋರ್ ಸೆಷನ್. ಸೊ ಸ್ವರಾಜ್ ರೆಸೊಲ್ಯೂಷನ್ ಆಗುತ್ತೆ ಅಲ್ಲಿ. ಸೊ ಈ ಸೆಷನ್ಗಳೇನಿದಾವೆ, ಕಾಂಗ್ರೆಸ್ನ ಅಧಿವೇಶನಗಳಿದಾವೆ, ಅದರಲ್ಲೂ ಈ 4 ಅಧಿವೇಶನಗಳೇನಿದಾವೆ ಇವುಗಳ ಅಧ್ಯಕ್ಷರನ್ನ ಹೊಂದಿಸಿ ಬರೆಯಿರಿ, ಮ್ಯಾಚ್ ದ ಫಾಲೋಯಿಂಗ್ ರೀತಿ ಕೇಳಿದ್ದಾರೆ ಒಂದು ಪ್ರಶ್ನೆಯನ್ನ. ಸೊ ನಿಮಗೆ ಗೊತ್ತಿರಲಿ, ಈ ಕಾಂಗ್ರೆಸ್ ಅಧಿವೇಶನಗಳ ಬಗ್ಗೆ ಪ್ರತಿ ಪೇಪರ್ ಅನಾಲಿಸಿಸ್ ಮಾಡಿದಾಗಲೂ 1 or 2 ಕ್ವಶನ್ ಸಿಕ್ಕಿದೆ. ಸೊ ನನ್ನ ಹತ್ರ ನಾನು ಓದ್ಬೇಕಾದ್ರೆ ಒಂದು 5 year ಹಿಂದೆ ಒಂದು ನೋಟ್ಸ್ ಮಾಡ್ಕೊಂಡಿದ್ದೆ. ಅದು ನಾನು ಹುಡುಕ್ತೀನಿ, ನನ್ನ ಲೈಬ್ರರಿಲಿ ಎಲ್ಲೋ ಬಿಟ್ಟಿರ್ತೀನಿ. 5 ವರ್ಷದ ಹಿಂದೆ ನಾನು ಮಾಡಿದ್ದು. ಸಿಕ್ಕಿದ್ರೆ ಜಸ್ಟ್ 1 page ಅಲ್ಲಿದೆ, ಇದಕ್ಕೆ ನಾನು ಕೊಡ್ತೀನಿ, ಅದನ್ನು ಹುಡುಕ್ತೀನಿ, ಮ್ಯಾಕ್ಸಿಮಮ್ ಸಿಗುತ್ತೆ. ಸೊ ಸಿಕ್ಕಿದ್ರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡಿರ್ತೀನಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್, 1 page ಅಲ್ಲಿರೋದು. ಪ್ರತಿ ಎಕ್ಸಾಮ್ ಅಲ್ಲೂ ಈ ಕ್ವಶನ್ ಅನ್ನ ಕೇಳಿದ್ದಾನೆ. ಸೊ ನಿಮಗೆ ಈಗ ಗೊತ್ತಾಯ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದರ ಸೆಷನ್, ಆ ಒಂದು ಅಧಿವೇಶನದಲ್ಲಿ ಯಾರು ಅಧ್ಯಕ್ಷರಾಗಿದ್ರು, ಆ ಅಧಿವೇಶನದಲ್ಲಿ ಏನನ್ನ ನಿರ್ಣಯವನ್ನು ತೆಗೆದುಕೊಂಡ್ರು, ಅಲ್ಲಿ ಏನು ಡಿಸಿಷನ್ ತೆಗೆದುಕೊಂಡ್ರು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಈ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಈ ಕ್ವಶನ್, ಪೋರ್ಚುಗೀಸ್. ಸೊ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಏನ್ ಚಾಪ್ಟರ್ ಇದೆಯಲ್ಲ, ಇದು ಕೂಡ ಅಷ್ಟೇ ಮ್ಯಾಕ್ಸಿಮಮ್ ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಒಂದೊಂದು ಪ್ರಶ್ನೆ ಇದೆ. ಸೊ ಇಲ್ಲೂ ಕೂಡ ಈ ಪೋರ್ಚುಗೀಸರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಯುರೋಪಿಯನ್ಸ್ ಪೋರ್ಚುಗೀಸರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದರಲ್ಲೂ ಕೂಡ ಪೋರ್ಚುಗೀಸರ ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದ್ರೆ ಸ್ಟೇಟ್ಮೆಂಟ್ ವೈಸ್. ಆ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಪೋರ್ಚುಗೀಸರು ಯಾವಾಗ ಇಂಡಿಯಾಗೆ ಬಂದರು, ಡಚ್ಚರ್ ಆಗಿರ್ಬೋದು ಅಥವಾ ಡೇನ್ಸ್ ಆಗಿರ್ಬೋದು ಅಥವಾ ಇಂಗ್ಲಿಷರ್ ಆಗಿರ್ಬೋದು, ಯಾರಾಗಲಿ ಯಾವಾಗ ಇಂಡಿಯಾಗೆ ಬಂದರು, ಒಂದು ಅವರ ಸೆಟಲ್ಮೆಂಟ್ಸ್ ಅಂದ್ರೆ ಅವರ ವಸಾಯಿತುಶಾಹಿಗಳು ಫಸ್ಟ್ ಎಲ್ಲೆಲ್ಲಿ ಸ್ಟಾರ್ಟ್ ಮಾಡಿದ್ರು, 2. ಥರ್ಡ್ ಒನ್, ಅವರ ಫಸ್ಟ್ ಫ್ಯಾಕ್ಟ್ರಿ, ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಅವರ ಫಸ್ಟ್ ಫ್ಯಾಕ್ಟ್ರಿ ಎಲ್ಲಿ ಸ್ಟಾರ್ಟ್ ಆಯ್ತು, ಆ ತರ ಫಸ್ಟ್ ಫ್ಯಾಕ್ಟ್ರೀಸ್ ಆಗಿರ್ಬೋದು. ಸೊ ಅವರ ಗವರ್ನರ್ಸ್ ಬಗ್ಗೆ ಆಗಿರ್ಬೋದು, ಮತ್ತೆ ಅವರ ಟ್ರೇಡಿಂಗ್ ವ್ಯಾಪಾರದ ಕೇಂದ್ರಗಳ ಬಗ್ಗೆ ಆಗಿರ್ಬೋದು, ಈ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಹಂಗಾಗಿ ಯಾವ್ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಮುಂದೆ ಅಂದ್ರೆ, ನಿಮ್ಗೆ ಪೋರ್ಚುಗೀಸರ ಭಾರತದ ಪ್ರವೇಶ, ಪೋರ್ಚುಗೀಸರ ಪ್ರಮುಖ ಗವರ್ನರ್ಗಳು, ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳು, ಅವರ ಸೆಟಲ್ಮೆಂಟ್ಸ್ ವಸಾಯಿತು ಶಾಹಿ ಕೇಂದ್ರಗಳು, ಅವರ ಫ್ಯಾಕ್ಟ್ರೀಸ್ ಎಲ್ಲಿದ್ದಾವೆ, ಅವರ ಕಾರ್ಖಾನೆಗಳು ಎಲ್ಲೆಲ್ಲಿದ್ದಾವೆ. ನಾಟ್ ಓನ್ಲಿ ಪೋರ್ಚುಗೀಸ್, ಡಚ್, ಡೈನ್ಸ್, ಫ್ರೆಂಚ್ ಅಂಡ್ ಇಂಗ್ಲಿಷ್, ಇಷ್ಟು ಜನದ್ದು ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಇದನ್ನು ನಾನು ನೋಟ್ಸ್ ಮಾಡಿದ್ದೀನಿ ಅನ್ಸುತ್ತೆ. 1 page ಅಲ್ಲಿ ಹುಡುಕ್ತೀನಿ, ಸಾಮಾನ್ಯ ಸಿಗೋ ಚಾನ್ಸಸ್ ಬಹಳ ಇದೆ. ನಿಮಗೆ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ, ಬಿಕಾಸ್ 5 years ಬ್ಯಾಕ್ ಇರೋದು. ಸೊ ಅದಕ್ಕೋಸ್ಕರ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೆ, ಇದೆಯೋ ಇಲ್ಲ ಅಂತ, ಇರುತ್ತೆ, ನಾನು ಹಾಕ್ತೀನಿ. ಓಕೆನಾ? ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ಪ್ರಶ್ನೆಯನ್ನ ಕೇಳಿದ್ದಾರೆ. ನೆಕ್ಸ್ಟ್ 3ನೇ ಪ್ರಶ್ನೆಯನ್ನ ಕೇಳಿದ್ದಾರೆ, ಪೀಸೆಂಟ್ಸ್ ಅಂಡ್ ಟ್ರೈಬಲ್ ರಿವೋಲ್ಟ್ಸ್, ರೈತರ ಚಳುವಳಿಗಳು ಮತ್ತು ಬುಡಕಟ್ಟು ಜನಾಂಗದ ಚಳುವಳಿಗಳು. ತುಂಬಾ ಇಂಪಾರ್ಟೆಂಟು, ಎಲ್ಲ ಕ್ವಶನ್ ಪೇಪರ್ ಅಲ್ಲೂ ಇದು ಬಂದಿದೆ, ನಿಮಗೆ ತೋರಿಸ್ತೇನೆ. ಸೊ ಆ ರೈತರ ಚಳುವಳಿ ಆಗಿರ್ಬೋದು ಅಥವಾ ಏನು ಆ ಟ್ರೈಬಲ್ಸ್ ನ ರಿವೋಲ್ಟ್ಸ್ ಇದೆಯಲ್ಲ, ಯಾವ್ಯಾವ ಇಂಪಾರ್ಟೆಂಟ್ ಸರ್ ಅಂದ್ರೆ, ಇಲ್ಲಿ ರೈತರ ಚಳುವಳಿಗಳು, ಬುಡಕಟ್ಟು ದಂಗೆಗಳು, ಅದರಲ್ಲೂ ಕೂಡ ಸಂತಾಲ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಆಲ್ರೆಡಿ ತುಂಬಾ ಸತಿ ಆಗಿದೆ. ಮುಂಡಾ, ಸಂತಾಲ್,
ಸಂತಾಲ್, ಕೋಲ್ರಾ ದಂಗೆ, ನಾಗಾ ದಂಗೆ, ಇವು ಇಂಪಾರ್ಟೆಂಟ್. ಸೊ ಅಲ್ಲಿಗೆ 3 ಪ್ರಶ್ನೆಗಳನ್ನ ನೋಡಿದ್ವಿ. 4ನೇದು ಅಗೈನ್ ಸೇಮ್ ಕ್ವಶನ್, ಎಲ್ಲ ಕಡೆ ರಿಪೀಟ್. ಪೊಲಿಟಿಕಲ್ ಅಸೋಸಿಯೇಷನ್ ಬಿಫೋರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗಿನ ಮುಂಚೆ ರಾಜಕೀಯ ಸಂಘಟನೆಗಳು ಅಂದ್ರೆ ಮತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ಏನ್ ಶುರು ಆಯ್ತಲ್ಲ, ಅದಕ್ಕಿಂತ ಮುಂಚೆ ಒಂದಷ್ಟು ಆರ್ಗನೈಸೇಷನ್ ಇದ್ವು. ಫಾರ್ ಎಕ್ಸಾಂಪಲ್ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಆಗಿರ್ಬೋದು, ಪೂನಾ ಸಾರ್ವಜನಿಕ ಸಭೆ ಆಗಿರ್ಬೋದು, ಮದ್ರಾಸ್ ಮಹಾಜನ ಸಭೆ ಆಗಿರ್ಬೋದು, ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್, ಈ ರೀತಿಯ ಸಂಘಟನೆಗಳಿದ್ವು. ಈ ಸಂಘಟನೆಗಳು ಎಲ್ಲಿ ಸ್ಥಾಪನೆ ಮಾಡ್ತಾರೆ, ಇದರ ಮುಖಂಡರು ಅಥವಾ ನಾಯಕರು ಯಾರ್ಯಾರು, ಇದು ಏನ್ ಘೋಷಣೆಯನ್ನ ಕೊಡ್ತು. ಈ 3 ಫ್ಯಾಕ್ಟ್ಸ್ ಇಂಪಾರ್ಟೆಂಟು ಇಷ್ಟು ಅಸೋಸಿಯೇಷನ್ಗೂ. ಇದಕ್ಕೂ ಕೂಡ ನಾನು ನೋಟ್ಸ್ ಮಾಡಿದ್ದೆ, ಡೆಫಿನೆಟ್ಲಿ ನನ್ನ ನೋಟ್ಸ್ ಅಲ್ಲಿ ಇರುತ್ತೆ. ಸಾಧ್ಯ ಆದರೆ ಆ ಪೇಜ್ ಅನ್ನ ನಿಮಗೆ ಫೋಟೋ ತೆಗೆದು ಹಾಕ್ತೇನೆ, ಯಾಕೆಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಮಾಡರ್ನ್ ಹಿಸ್ಟರಿ ತುಂಬಾ ಕಡಿಮೆ ಸಿಲೆಬಸ್ಸು, ಐ ಯೀಲ್ಡಿಂಗ್, ತುಂಬಾ ಜಾಸ್ತಿ ವೈಟೇಜ್ ಅನ್ನ ಪಡ್ಕೊಂಡಿದೆ. ನೆಕ್ಸ್ಟ್ 5ನೇದು ಅಂದ್ರೆ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ಸ್, ಭೂ ಕಂದಾಯ ವ್ಯವಸ್ಥೆ. ಇದು ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಇವುಗಳನ್ನ ಮ್ಯಾಚ್ ದ ಫಾಲೋಯಿಂಗ್ ರೀತಿ ಕೊಟ್ಟಿದ್ದಾರೆ. ಸೊ ಇವುಗಳ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಇರಬೇಕು. ಪರ್ಮನೆಂಟ್ ಸೆಟಲ್ಮೆಂಟ್ಸ್ ಅಂತ ಇರ್ತವೆ. ಸೊ ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾವ್ದ್ರಲ್ಲಿ? ಗ್ರೂಪ್ ಸಿ, ಗ್ರೂಪ್ ಎ ಅಲ್ಲಿ KSSS IDC 2026. ಇನ್ನು 6ನೇ ಪ್ರಶ್ನೆ ಬಂದ್ರೆ ಎಗೈನ್ ಇನ್ನ ಒಂದು ಪ್ರಶ್ನೆ, ಬುಡಕಟ್ಟು ದಂಗೆಗಳ ಬಗ್ಗೆ. ಸೊ ಇಲ್ಲಿ ತಮ್ಗೆ ಫಸ್ಟ್ ಪೇಪರ್ ಅಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದ್ರೆ, ನ್ಯಾಷನಲ್ ಮೂವ್ಮೆಂಟ್ಸ್, ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟ ಏನಾದಲ್ವಾ, ಅದರಿಂದ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವುದು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಅಧಿವೇಶನದ ಬಗ್ಗೆ, ಅಥವಾ ನಮ್ಮ ಪೀಸೆಂಟ್ ಟ್ರೈಬಲ್ಸ್, ಬುಡಕಟ್ಟು ದಂಗೆಗಳ ಬಗ್ಗೆ 2 ಕ್ವಶನ್ ನಾವು ಗಮನಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಈ ಪೋರ್ಚುಗೀಸರು ಮತ್ತೆ ಬ್ರಿಟಿಷರು ಕೂಡ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ತಮ್ಮ ತಲೆ ಇರಲಿ, ಯಾಕೆಂದ್ರೆ ನೆಕ್ಸ್ಟ್ ಪ್ರಶ್ನೆ ಪತ್ರದಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳ್ತೀನಿ, ಅವಾಗ ಎಷ್ಟು ರಿಪೀಟ್ ಆಗಿದೆ ಅವಾಗ ನೀವೇ ನೋಡ್ಕೊಳ್ಳಿ. ನೆಕ್ಸ್ಟ್ ಇದೇ HK ಅಲ್ಲಿ KSS IDC ಗ್ರೂಪ್ ಎ, ಗ್ರೂಪ್ ಬಿ. HK ಅಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಿದ್ರು. ನಾನು ಹೇಗೇನ್ ಹೇಳಿದೆ, ಫಸ್ಟ್ ಚಾಪ್ಟರ್ ಏನಿದೆಯಲ್ಲ ನಿಮ್ಗೆ, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಇನ್ ಇಂಡಿಯಾ. ಸೊ ಇದೇ ಚಾಪ್ಟರ್ ಇಂದ ಇಲ್ಲೂ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ಅದೇ ಪ್ರಶ್ನೆಯನ್ನ ಕೇಳಿದ್ರು. ಯಾವ್ದು ಕೇಳಿದ್ರು? ಪೋರ್ಚುಗೀಸರ ಬಗ್ಗೆ ಕೇಳಿದ್ರು. ಅದೇ ಇಲ್ಲಿ ಯಾವ್ದು ಕೇಳಿದ್ದಾರೆ ಅಂದ್ರೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಇನ್ ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಸೊ ಈ ಚಾಪ್ಟರ್ ಏನಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಈ ಚಾಪ್ಟರ್ ಅಲ್ಲಿ ಏನ್ ನಾವು ನೋಡ್ಕೋಬೇಕು ಸರ್ ಅಂದ್ರೆ, ಪೋರ್ಚುಗೀಸ್, ಡಚ್, ಇಂಗ್ಲಿಷ್, ಡ್ಯಾನಿಶ್, ಫ್ರೆಂಚ್. ಹೇಗೇನ್ ಹೇಳಿದ್ನಲ್ವಾ, ಇವರ ಫ್ಯಾಕ್ಟರೀಸ್, ಕಾರ್ಖಾನೆಗಳು ಎಲ್ಲೆಲ್ಲಿ ಸ್ಥಾಪನೆ ಆಯ್ತು, ಫಸ್ಟ್ ಕಾರ್ಖಾನೆ ಯಾವುದು, ಗೋವಾದಲ್ಲಿ ಯಾವ ಸ್ಟಾರ್ಟ್ ಆಯ್ತು, ಸೂರತ್ ಅಲ್ಲಿ ಯಾವ ಸ್ಟಾರ್ಟ್ ಆಯ್ತು, ಅಹಮದಾಬಾದ್ ಯಾವ ಸ್ಟಾರ್ಟ್ ಆಯ್ತು, ವಿಶಾಖಪಟ್ಟಣಂನಲ್ಲಿ ಯಾವ ಸ್ಟಾರ್ಟ್ ಆಯ್ತು, ಅವರ ಫ್ಯಾಕ್ಟರೀಸ್, ಇಷ್ಟು ಜನರ ಫ್ಯಾಕ್ಟರೀಸ್ ಅಥವಾ ಸೆಟಲ್ಮೆಂಟ್ಸ್, ವಸಾಹತುಶಾಹಿ ಸ್ಥಳಗಳೆಲ್ಲ ಸ್ಥಾಪನೆ ಆಯ್ತು, ಅಥವಾ ಇವರ ಇಂಪಾರ್ಟೆಂಟ್ ಟ್ರೇಡಿಂಗ್ ಸೆಂಟರ್ಸ್ ಎಲ್ಲೆಲ್ಲಿದ್ದಾವೆ, ಪ್ರಮುಖ ವ್ಯಾಪಾರ ಕೇಂದ್ರಗಳು ಎಲ್ಲೆಲ್ಲಿದ್ದಾವೆ, ಅಥವಾ ಇವರ ಇಂಪಾರ್ಟೆಂಟ್ ಗವರ್ನರ್ಸ್ ಯಾರು. ಪೋರ್ಚುಗೀಸ್ ಅಲ್ಲಿ ಬಂದ್ರೆ ನೀವು ಗವರ್ನರ್ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನ ನೋಡಿರ್ತೀರಾ. ಸೊ ಸರ್ ನಾವೇನು ಓದ್ಬೇಕು ಸರ್, ಫಸ್ಟ್ ಚಾಪ್ಟರ್ ಅಲ್ಲಿ ಏನು ಇಲ್ಲ, ಡಚ್ಚು, ಬ್ರಿಟಿಷು, ಇಂಗ್ಲಿಷು, ಪೋರ್ಚುಗೀಸ್ ಅವರ ಇಂಪಾರ್ಟೆಂಟ್ ಫ್ಯಾಕ್ಟರಿ, ಸೆಟ್ಲ್ಮೆಂಟ್, ವಸಾಹತುಶಾಹಿಗಳು, ವ್ಯಾಪಾರ ಕೇಂದ್ರಗಳು, ಮತ್ತೆ ಅವರ ಗವರ್ನರ್ ಜನರಲ್ಸ್, ಇಂಪಾರ್ಟೆಂಟ್ ಗವರ್ನರ್ ಜನರಲ್ಸ್ ಯಾರು. ಸೊ ಇಷ್ಟಾದ್ರೂ ಓದ್ಬೇಕು. ಅದ್ರ ಜೊತೆಗೆ ಫಸ್ಟ್ ಚಾಪ್ಟರ್ ಏನು ಯುರೋಪಿಯನ್ನರ ಆಗಮನ ಆಗುತ್ತಲ್ಲ, ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್, ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ. ಅಲ್ಲಿ ನಿಮಗೆ ಒಂದಷ್ಟು ವಾರ್ಸ್, ಯುದ್ಧಗಳು. ಸರ್ ಅದ್ರಲ್ಲಿ ಯಾವ್ಯಾವ ಇಂಪಾರ್ಟೆಂಟು ಸರ್? ಪ್ಲಾಸಿ, ಆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಪ್ಲಾಸಿ ಕದನ ಆಗಿರ್ಬೋದು, ಬಕ್ಸರ್, ಕರ್ನಾಟಕ ಯುದ್ಧ. ಸೊ ಈ ರೀತಿಯ ಒಂದಷ್ಟು ಯುದ್ಧಗಳು ಬರ್ತವೆ ಸೆಕೆಂಡ್ ಚಾಪ್ಟರ್ ಅಲ್ಲಿ, ಎಕ್ಸ್ಪೆನ್ಷನ್ ಅಲ್ಲಿ. ಸೊ ಇವೆರಡೂ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇದೆರಡೂ ಸೇರಿದ್ರೆ ಅರೌಂಡ್ ಒಂದು 10 ಪೇಜ್ ಆಗ್ಬೋದು ಅಷ್ಟೇ, ಜಾಸ್ತಿ ಆಗಲ್ಲ. ಕ್ಲಿಯರ್? ಇದೊಂದೇ ಪ್ರಶ್ನೆ ಕೇಳಿರೋದು ಈ ಪ್ರಶ್ನೆ ಪತ್ರಿಕೆಯಲ್ಲಿ. ನೆಕ್ಸ್ಟ್ ಇದು ಸ್ವಲ್ಪ ತಮಗೆ ಕಾಣಿಸಲ್ಲ ಅನ್ಸುತ್ತೆ, ನಾನು ಓದಿ ಹೇಳ್ತೀನಿ. ಬಿಕಾಸ್ ನೀವು ಏನು ನಿಮ್ಮ 708 HK ಇದೆಯಲ್ವಾ, ಅದರಲ್ಲೂ ಕೂಡ FDA ಎಕ್ಸಾಮ್ ಏನಿದೆಯಲ್ವಾ, ಅದರಲ್ಲಿ ಒಂದು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದು ಯಾವ್ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಂದನ್ ಸರ್ ದಯವಿಟ್ಟು ನಿನ್ನೆ ನಾವು ಅಪ್ಲೋಡ್ ಮಾಡಿದ್ದೀವಿ ವಿಡಿಯೋ, ಜಿಯೋಗ್ರಫಿ ವಿಡಿಯೋ, ಟೆಕ್ನಿಕಲ್ ಇಶ್ಯೂ ಇಂದ ಅದು ನಿಮಗೆ ಬಂದಿಲ್ಲ ಅನ್ಸುತ್ತೆ.
ಸೊ ಇವತ್ತು ಸಂಜೆವರೆಗೂ ವೆಯ್ಟ್ ಮಾಡೋಣ, ಬರಲಿಲ್ಲ ಅಂದರೆ ಮತ್ತೊಮ್ಮೆ ಇವತ್ತು ಸಂಜೆ ಅಪ್ಲೋಡ್ ಮಾಡ್ಸಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಕ್ಲಿಯರ್? ನೆಕ್ಸ್ಟು ಈ ವೀಕಲ್ಲಿ ಇನ್ನೊಂದು 2-3 ಕ್ಲಾಸನ್ನು ಇಂಪಾರ್ಟೆಂಟ್ ಇರ್ತಕ್ಕಂಥ ಜಿಯೋಗ್ರಫಿ ಕ್ಲಾಸನ್ನು ಮುಗಿಸ್ಕೊಡ್ತೀವಿ. ಅದಾದ ನಂತರ ನನಗೆ ಸೈನ್ಸು ಮತ್ತು ಸೈನ್ಸಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿಗೆ ತುಂಬ ಫ್ಯಾಕಲ್ಟೀಸ್ ಹುಡುಕ್ತಾ ಇದ್ದೀನಿ, ಯಾರು ಡೇಟ್ ಸಿಗ್ತಿಲ್ಲ. ನೆಕ್ಸ್ಟ್ ವೀಕ್ಸಲ್ಲಿ ಒಂದು 2 to 3 ಡೇಸಲ್ಲಿ ಒಂದು 5 hours ಮಾಡಿಸಿ ನಿಮ್ಮ PC ಬ್ಯಾಚ್ ಏನಿದೆಯಲ್ವಾ ನಿಮಗೆ ಫಿಸಿಕ್ಸು ಕೆಮಿಸ್ಟ್ರಿಯನ್ನು ಮುಗಿಸ್ಕೊಡ್ತೀವಿ. ಕ್ಲಿಯರ್? ನೆಕ್ಸ್ಟ್ 7 and 8 ನಾನ್ HK FDA ಏನಿತ್ತಲ್ವಾ, ಸೊ ಈ FDA ಪರೀಕ್ಷೆಯಲ್ಲಿ ಕರ್ನಾಟಕ ಯುದ್ಧಗಳ ಬಗ್ಗೆ ಕೇಳಿದ್ರು. ಸೊ ಸರ್ ಇದು ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ ಸರ್? ಸೇಮ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಭಾರತಕ್ಕೆ ಯುರೋಪಿಯನ್ ಆಗಮನ ಮತ್ತೆ ಎಕ್ಸ್ಪೆನ್ಷನ್ ಏನಿದೆಯಲ್ವಾ, ಸೊ ಅದರಲ್ಲಿ ಆ ಚಾಪ್ಟರ್ ಬರ್ತಕ್ಕಂಥದ್ದು ಫ್ರೆಂಚ್ ಅವ್ರ ಬಗ್ಗೆ ಓದ್ಬೇಕಲ್ಲಿ. ಯುರೋಪಿಯನ್ ಆಗಮನದಲ್ಲಿ ಫ್ರೆಂಚ್ ಅವರು ಬರಲ್ವಾ, ಸೊ ಅವರ ಯುದ್ಧಗಳು, ಕರ್ನಾಟಕ ಯುದ್ಧಗಳು. ಸೊ ಇಲ್ಲಿ ಇದಾದ ನಂತರ 2ನೇ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ ಸೇಮ್ ನಾನು ಹೇಳಿದ್ದೀನಿ, ರಿವೋಲ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ದಂಗೆಗಳು. ಇಲ್ಲೂ ಕೂಡ ಸೈನಿಕ ದಂಗೆ, ಅದರಲ್ಲೂ ಕೂಡ ಬ್ಯಾರಕ್ಪುರದ ಸೈನಿಕ ದಂಗೆ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದಾರೆ 1824. ಸೊ ಅಲ್ಲಿಗೆ ನಿಮ್ಗೆ 2ನೇದು ಗೊತ್ತಾಯ್ತು. ಇಲ್ಲೂ ಕೂಡ ರಿಪೀಟ್ ಆಗಿದೆ ನೋಡಿ. ಇಲ್ಲಿ ಏನಾಗಿತ್ತು? ಪೀಸಂಟ್ಸ್ ಅಂಡ್ ಟ್ರೈಬಲ್ ರೋಡ್ಸ್, ರೈತರ ಮತ್ತೆ ಬುಡಕದ ದಂಗೆಗಳಿತ್ತು. ಇಲ್ಲೂ ಕೂಡ ಸೇಮ್ ಅಲ್ವಾ, ಇಲ್ಲೂ ಕೂಡ ಸೈನಿಕರ ದಂಗೆ. ಸೊ ಸೈನಿಕರ ದಂಗೆ ಮತ್ತೆ ನಮ್ಮ ರೈತರ ದಂಗೆ ಮತ್ತೆ ಟ್ರೈಬಲ್ಸ್ ಅವರ ರಿವೋಲ್ಟ್ಸ್, ನಮ್ಮ ಬುಡಕಟ್ಟು ಜನಾಂಗದ ದಂಗೆಗಳು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಗೈನ್ 3rd ಕ್ವಶನ್ ನೋಡಿ, ಇದೇ 7 or 8 ಅಲ್ಲಿ 3rd ಕ್ವಶನ್ ನೋಡಿ, ಪೀಸಂಟ್ಸ್, ಟ್ರೈಬಲ್ ಅಂಡ್ ರಿಲಿಜಿಯಸ್ ಅಪ್ರೈಸಿಂಗ್ಸ್, ರೈತರ ದಂಗೆ, ಬುಡಕಟ್ಟು ದಂಗೆ, ಅಗೈನ್ ಅದನ್ನೇ ಕೇಳಿದ್ದಾರೆ ಪ್ರಶ್ನೆಯನ್ನ. ಸೊ ಅದರಲ್ಲೂ ಫಕೀರ್, ಸನ್ಯಾಸಿ ದಂಗೆಯ ಬಗ್ಗೆ ಪ್ರಶ್ನೆ ಆಗಿರ್ತಕ್ಕಂಥದ್ದು, ಸನ್ಯಾಸಿ ದಂಗೆಯ ಬಗ್ಗೆ ಪ್ರಶ್ನೆ ಆಗಿರೋದು. ಸೊ ಅಲ್ಲಿಗೆ ನಿಮಗೆ 3 ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಗೊತ್ತಾಗ್ತಾ ಇದೆ. ಇದು ಯಾವುದು ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಇನ್ ಇಂಡಿಯಾ, ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಅವರ ಸಾಮ್ರಾಜ್ಯದ ವಿಸ್ತರಣೆ, ನೆಕ್ಸ್ಟ್ ಇನ್ನೊಂದು 3ನೇದು ಯಾವ್ದು ಗೊತ್ತಾಗ್ತದೆ ಅಂದ್ರೆ ರೈತರ ದಂಗೆಗಳು, ಬುಡಕಟ್ಟು ಜನಾಂಗದ ದಂಗೆಗಳು. ಇದು ತಮಗೆ ಗೊತ್ತಾಗ್ತದೆ, ಈ 3 ಚಾಪ್ಟರ್ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ನೋಡಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ 1942 ಸ್ಟೇಟ್ಮೆಂಟ್ ವೈಸ್ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ FD ಅಲ್ಲಿ. ಸುಮ್ಮನೆ ನೋಡ್ಕೊಳ್ಳಿದ್ದು ಎಷ್ಟು, ಲಾಸ್ಟಿಗೆ ಕೊಡ್ತೀನಿ ನಿಮ್ಗೆ ಯಾವ್ದು ಓದ್ಬೇಕು ಅಂತ. ಅದಾದ ನಂತರ ಎಗೈನ್ ಇಲ್ಲೂ ಒಂದು ಇಂಪಾರ್ಟೆಂಟ್ ಕೇಳಿದ್ದಾರೆ, ಅಧಿವೇಶನಗಳು ಮತ್ತೆ ತೆಗೆದುಕೊಂಡ ನಿರ್ಣಯಗಳು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏನಿತ್ತಲ್ಲ ಅದರ ಅಧಿವೇಶನಗಳು, ಅದರಲ್ಲಿ ಯಾವ್ಯಾವ ನಿರ್ಣಯನ ತೆಗೆದುಕೊಂಡ್ರು. ಇಲ್ಲೂ ಎಗೈನ್ ರಿಪೀಟ್ ಆಗಿದೆ 7 and 8 ನಾನ್ HK ಅಲ್ಲಿ. ಸೊ ಅದೇ ತರ ಇಲ್ಲೂ ರಿಪೀಟ್ ಆಗಿತ್ತು. ಯಾವ್ದ್ರಲ್ಲಿ? KSSIDC ಮೊನ್ನೆ 2026 ಗ್ರೂಪ್ A ಗ್ರೂಪ್ B ಅಲ್ಲಿ. ಸೊ ಯಾವ್ದು ರಿಪೀಟ್ ಆಗಿತ್ತು? ಇಲ್ಲೂ ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ದೇ ರಿಪೀಟ್ ಆಗಿತ್ತು, ಅವ್ರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ. ಅದೇ ಕ್ವಶನ್ ರಿಪೀಟ್ ಆಗಿದೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ 1 ಪೇಜ್ ಇದೆ, ನಾನು ಕೊಡ್ತೇನೆ. ನೆಕ್ಸ್ಟು ರಾಸ್ ಬಿಹಾರಿ ಬೋಸ್ ವರ್ಸಸ್ ಬ್ರಿಟಿಷ್. ರಾಸ್ ಬಿಹಾರಿ ಬೋಸ್ ಬಗ್ಗೆ ಕ್ವಶನ್ ಆಗಿದೆ. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ರಾಸ್ ಬಿಹಾರಿ ಬೋಸ್ನ ಬಿಡಿ, ರೆವಲ್ಯೂಷನರಿ ಆಕ್ಟಿವಿಟೀಸ್ ಅಂದ್ರೆ ನಿಮ್ಗೆ ಏನ್ ಮಂದಗಾಮಿಗಳು, ತೀವ್ರಗಾಮಿಗಳು ಅಂತ ಏನ್ ಬರ್ತಾ ಇದ್ರಲ್ವಾ, ಸೊ ಏನು ಕ್ರಾಂತಿಕಾರಿಗಳಿದಾರಲ್ವಾ, ಈ ಕ್ರಾಂತಿಕಾರಿಗಳ ಬಗ್ಗೆ ಪ್ರಶ್ನೆ ಆಗುತ್ತೆ. ರೆವಲ್ಯೂಷನರೀಸ್, ಕ್ರಾಂತಿಕಾರಿಗಳ ಬಗ್ಗೆ ಓದ್ಬೇಕಾಗುತ್ತೆ. ಇದೆಲ್ಲ ಬರುತ್ತೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ಸ್. ಸೊ ನಮ್ಮ ಭಾರತದ ಸ್ವಾತಂತ್ರ್ಯ ಏನ್ ಚಳುವಳಿಗಳು ನಡೆದಲ್ಲ, ಮಂದಗಾಮಿಗಳು ತೀವ್ರಗಾಮಿಗಳು ಬರ್ತಾರಲ್ಲ, ಸೊ ಅಲ್ಲೇ ಕ್ರಾಂತಿಕಾರಿಗಳ ಬಗ್ಗೆ ತಾವು ಹೆಚ್ಚಿನ ಗಮನವನ್ನ ಕೊಡಬೇಕು. ನೆಕ್ಸ್ಟ್ ಅಗೈನ್ ನೋಡಿ, ನಾನು ಹೇಳಿದೆ ನಿಮ್ಗೆ ಬ್ಯಾಟಲ್ ಆಫ್ ಬಕ್ಸರ್, ಮೀರ್ ಜಾಫರ್, ಅಲಹಾಬಾದ್ ಒಪ್ಪಂದ, ಸೊ ಬ್ಲಾಕ್ ಹೋಲ್ ದುರಂತ ಎಲ್ಲವನ್ನು ಕೇಳಿ ನಿಮ್ಗೆ ಒಂದು ಮ್ಯಾಚ್ ಆಫ್ ಫಾಲೋಯಿಂಗ್ ಕ್ವಶನ್ ಅನ್ನ ಕೇಳಿದ್ದಾರೆ. ಸರ್ ಇದು ಯಾವ ಚಾಪ್ಟರ್ ಬರುತ್ತೆ ಸರ್? ಸೇಮ್ ಎಕ್ಸ್ಪೆನ್ಷನ್ ಅಂಡ್ ಕನ್ಸಾಲಿಡೇಷನ್ ಇನ್ ಬ್ರಿಟಿಷ್ ಪವರ್, ಅಂದ್ರೆ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯದ ವಿಸ್ತರಣೆ. ನಾನು ಹೇಳಿದ್ನಲ್ಲ ಎಕ್ಸ್ಪೆನ್ಷನ್ 2nd ಚಾಪ್ಟರ್ ಅಂತ. ಸೊ ಆ ಚಾಪ್ಟರ್ ಅಲ್ಲಿ ಎಗೈನ್ ಕ್ವಶನ್ ಬಂದಿದೆ. ಅಲ್ಲಿ ಕೇವಲ 3 ಚಾಪ್ಟರ್ ಅಲ್ಲಿ ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಬರ್ತಾ ಇರ್ತಕ್ಕಂಥದ್ದನ್ನ ತಾವು ಅಬ್ಸರ್ವ್ ಮಾಡಿದ್ರಿ. ಇದು ಬಿಡಿ ಸರ್, ಇನ್ನೊಂದು ಯಾವ್ದಾನ ಕ್ವಶನ್ ಪೇಪರ್ ನೋಡಿ ಸರ್, KE ಬಿಟ್ಬಿಡಿ, ಅಂದ್ರೆ ಈ KSC ಬರೋಣ, ಮನೆಗೆ ಆಯ್ತಲ್ಲ ಅದು. ಅಲ್ಲೂ ಕೂಡ ಸೇಮ್ ಕ್ವಶನ್ ನೋಡಿ, 1907 ಕಾಂಗ್ರೆಸ್ ಅಧಿವೇಶನ, ಸೂರತ್ ಅಧಿವೇಶನ, ಅದರಲ್ಲಿ ಕರ್ನಾಟಕದಲ್ಲಿ ಭಾಗವಹಿಸಿದ ನಾಯಕರು ಯಾರ್ಯಾರು? ಅಗೈನ್ ಸೇಮ್ ನೋಡಿ, ಕಾಂಗ್ರೆಸ್ 1917, 1907 2 ಇಂಪಾರ್ಟೆಂಟು,
ಯಾವ್ದ್ರ ಕೇಳಿದ್ದಾರೆ? 2026 ಕೇಳಿದ್ದಾರೆ, ಗ್ರೂಪ್ ಎ ಗ್ರೂಪ್ ಇಲ್ಲಿ. ಅದಕ್ಕಿಂತ ಮುಂಚೆ KS ಏನ್ ನಡೀತಲ್ಲ ಮನೆ, ಆ KS ಅಲ್ಲೂ ಕಾಂಗ್ರೆಸ್ ಅಧಿವೇಶನ ಯಾವ್ದು ಕೇಳಿದ್ದಾರೆ? 1907 ಅದೇ ಅಧಿವೇಶನದ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಈ ಅಧಿವೇಶನದಲ್ಲಿ ಕರ್ನಾಟಕದಿಂದ ಯಾರ್ಯಾರು ಭಾಗವಹಿಸಿದ್ರು ಅಂತ ಕ್ಲಿಯರ್. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಭಾರತೀಯ ಹಲೋ ವಾಯ್ಸ್ ಈಗ ನೋಡಿ ಸರ್, 2.4 ಸೆಕೆಂಡ್ ವಾಯ್ಸ್ ಬ್ರೇಕ್ ಆಗುತ್ತಾ? ಈಗ ನೋಡಿ ಕ್ಲಿಯರ್ ಇದೆಯಾ? ನಾನು ಚೆಕ್ ಮಾಡಿಸ್ತೀನಿ ಸರ್ ಒಂದ್ಸರ್ತಿ. ಈಗ ಕ್ಲಿಯರ್ ಇದೆಯಾ ವಾಯ್ಸು? ಕಂಟಿನ್ಯೂ ಮಾಡ್ಬೋದಾ? ಕ್ಲಿಯರ್ ಇದೆಯಾ? ಎಸ್, ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟು ನೋಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವೆರಿ ವೆರಿ ಇಂಪಾರ್ಟೆಂಟ್ ಥೀಮ್ ತಮಗೆ ಗೊತ್ತಾಯ್ತು ಸರ್. ನಿಮಗೆ ಇದು ನೀವು ಎವಿಡೆನ್ಸ್ ಅಷ್ಟೇ ತೋರಿಸ್ತಾ ಇರೋದು. ನೀವು ಯಾವ ಚಾಪ್ಟರ್ ಓದಬೇಕು ನಾನು ಕೊನೆಗೆ ಹೇಳ್ತೀನಿ, ಬಟ್ ನೀವು ನಂಬೇಕಲ್ಲ, ಅದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಕೇಳಿದ್ದಾರೆ. ನೆಕ್ಸ್ಟು ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಅಗೈನ್ ಸೇಮ್ ಚಾಪ್ಟರ್. ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಭಾರತೀಯ ರಾಷ್ಟ್ರೀಯ ಚಳವಳಿಗಳಲ್ಲಿ ಯಾವ್ಯಾವುದು ಈಗ ಕರ್ನಾಟಕದಿಂದ ಭಾಗವಹಿಸಿದ್ದಾರೆ ಅಂತಕ್ಕಂಥ ಪ್ರಶ್ನೆ. ಸೊ ಈ ಚಾಪ್ಟರ್ ಕೂಡ ಇಂಪಾರ್ಟೆಂಟ್, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಅಲ್ಲಿಗೆ 3 ಚಾಪ್ಟರ್ ತುಂಬಾ ಕ್ವಶನ್ಸ್ ಬರ್ತಾ ಇದಾವೆ, ಅಗೇನ್. ನೆಕ್ಸ್ಟ್ ಅಗೇನ್ ಸೇಮ್ ಕ್ವಶನ್ ನೋಡಿ, ಭಾರತೀಯ ರಾಷ್ಟ್ರೀಯ ಚಳವಳಿ, ಅದರಲ್ಲಿ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟ, ಅದರಲ್ಲಿ ಚಳುವಳಿ ಯಾರು, ಅದರ ದಿನಾಂಕ. ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕರ್ನಾಟಕದಿಂದ ಯಾರ್ಯಾರು ಭಾಗವಹಿಸಿದ್ರು? ನಂಬರ್ 1. ಕರ್ನಾಟಕದಿಂದ ಯಾವೆಲ್ಲ ಮಹಿಳೆಯರು ಭಾಗವಹಿಸಿದ್ರು? ನಂಬರ್ 2. ನಂಬರ್ 3, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳು, ಅದರ ಅಧ್ಯಕ್ಷತೆ ಮತ್ತೆ ಇಂಪಾರ್ಟೆಂಟ್ ಅಧಿವೇಶನಗಳ ತೆಗೆದುಕೊಂಡ ನಿರ್ಣಯಗಳು, ಇದು ಇಂಪಾರ್ಟೆಂಟ್. ಅದಾದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿ ಕರ್ನಾಟಕದಿಂದ ಆ ಒಂದು ಅಧಿವೇಶನಕ್ಕೆ ಯಾರ್ಯಾರು ಹೋಗಿದ್ರು? ಸೊ ಇದು ಇಂಪಾರ್ಟೆಂಟ್. ನನ್ನ ಹತ್ರ PDF, ನಾನು ಹೇಳಿದ್ನಲ್ಲ ಒಂದು ಪೇಜ್ ರೆಡಿ ಮಾಡಿದ್ದೆ ಅಂತ, ಅದಿದೆ, ನಿಮ್ಗೆ ಹಾಕ್ತೇನೆ. ಐ ಥಿಂಕ್ ಅದು ಇಂಗ್ಲೀಷಲ್ಲಿ ಇದೆ ಅನ್ಸುತ್ತೆ, ನೋಡೋಣ. ಕನ್ನಡದಲ್ಲೂ ಕೂಡ ನಾನು ಬರೆದಿದ್ದೀನಿ ಅನ್ಕೊಂಡಿದ್ದೀನಿ, ಟ್ರಾನ್ಸ್ಲೇಟ್ ಮಾಡಿದ್ರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಆಗ್ತಿತ್ತು. ಸೊ ಇದು KS 2024 ಆಯ್ತು. KS ಎಸ್, ಇನ್ನೊಂದು 2024ರಲ್ಲಿ ಇನ್ನೊಂದು ಎಕ್ಸಾಮ್ ಆಯ್ತಲ್ವಾ, ಅದನ್ನು ನಾನು ಅನಾಲಿಸಿಸ್ ಮಾಡಿದ್ದೆ. ಇವತ್ತು ನಮ್ಮ PPT ನಮ್ಮ ಟೀಮ್ ಅವ್ರು ಮಾಡೋದಿರ್ಲಿಲ್ಲ, ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ಕೊಟ್ಟಿದ್ದೆ ಮ್ಯಾಟ್ರ, ಬಟ್ ಬೇರೆ ಆಚೆಯಿಂದ ಮಾಡಿರೋದ್ರಿಂದ ಸೊ ಅದನ್ನ ಮಿಸ್ ಮಾಡಿದ್ದಾರೆ. ಸೊ PPT ನೀಟಾಗಿ ಕಾಣಿಸ್ತಾ ಇಲ್ಲ. ಓಕೆ, ಅದಿರ್ಲಿ. ಈಗ UPSC ಸ್ವಲ್ಪ ನೋಡೋಣ, ಬಿಕಾಸ್ UPSC ಈ KPSC ನೋಡಿದ್ರು, KE ನೋಡಿದ್ರು, ಒಂದು ಸ್ವಲ್ಪ UPSC ನೋಡೋಣ, ಇಲ್ಲಿ ಕ್ವಶನ್ ಜಾಸ್ತಿ ತೆಗೆದಿದ್ದಾರೆ ಅಂತ. ಆಗ ನಿಮ್ಗೊಂದು ಪಿಕ್ಚರ್ ಸಿಗುತ್ತೆ. ಪಿಕ್ಚರ್ ಸಿಕ್ಕಿದ ನಂತರ ನಾನು ಏನು ಓದ್ಬೇಕು ಅಂತಕ್ಕಂಥ ಕೊನೆಯಲ್ಲಿ ಈಗ ಹೇಳ್ತೀನಿ. ಕ್ಲಿಯರ್? ಸೊ UPSC ನೋಡ್ತಾ ಬಂದ್ರೆ ನೋಡಿ, ಮ್ಯಾಕ್ಸಿಮಮ್ ಕ್ವಶನ್ ಏನ್ ತೆಗೆದಿದ್ದಾರಲ್ವಾ, ಅದು ಕೇವಲ ಇದೇ ಕಾನ್ಸೆಪ್ಟ್ ಇಂದ UPSC ತೆಗೆದಿದ್ದಾರೆ. ಅದ್ರಲ್ಲಿ ನಿಮ್ KPSC ಅಲ್ಲೂ ಸೇಮ್ ಇದೇ ರಿಪೀಟ್ ಆಗಿದೆ. ಅದರಲ್ಲೂ ಕೂಡ ಬ್ರಿಟಿಷ್ ಆಕ್ಟ್ಸ್ ಅಂಡ್ ಪಾಲಿಸೀಸ್ 15+ ಪ್ರಶ್ನೆಗಳು ಕಳೆದ 10 ವರ್ಷದಲ್ಲಿ. ಸರ್ ಯಾವ್ಯಾವ ಸರ್ ನಮ್ಮ ಬ್ರಿಟಿಷರ ಆಕ್ಟ್ಸ್ ಮತ್ತೆ ಅವರ ಪಾಲಿಸೀಸ್ ಅಂದ್ರೆ ಏನ್ ನಾವು ನೋಡ್ತೀವಲ್ವಾ? 1773 ರೆಗ್ಯುಲೇಟಿಂಗ್ ಆಕ್ಟ್, 1833 ಆಕ್ಟ್, 1833 ಆಕ್ಟ್, 1813 ಆಕ್ಟ್, 1858 ಆಕ್ಟ್, 1909 ಆಕ್ಟ್, 1919 ಆಕ್ಟ್, 1935 ಇಂಡಿಯನ್ ಗವರ್ನಮೆಂಟ್ ಆಕ್ಟ್, ಭಾರತ ಸರ್ಕಾರದ ಕಾಯ್ದೆ ಏನಿದೆಯಲ್ಲ ಅದು ನೋಡ್ತೀವಲ್ವಾ? ಸೊ ಈ ಆಕ್ಟ್ ಗಳಿಂದ ಪ್ರಶ್ನೆ ಎಷ್ಟು ಕೇಳಿದ್ದಾರೆ? 15 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಲ್ಲೇ ಏನ್ ಕೇಳ್ತಾರ? ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅಂತ ಕೇಳ್ತಾ ಹೋಗ್ತಾನೆ. ಸೊ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಫೇಸ್, ನಮ್ಮ ಭಾರತದ ರಾಷ್ಟ್ರೀಯ ಚಳುವಳಿಗಳೇನು ನಡೀತಾವಲ್ಲ ಸ್ವಾತಂತ್ರ್ಯಕ್ಕೋಸ್ಕರ, ಆ ಒಂದು ಸಮಯದಲ್ಲಿ ತುಂಬಾ ಪ್ರಶ್ನೆ ರಿಪೀಟ್ ಆಗ್ತವೆ. ಅದರಲ್ಲೂ ಕೂಡ ಗಾಂಧೀಜಿ ಏನ್ ಬರ್ತಾರಲ್ವಾ ಇಂಡಿಯಾಗೆ, ಆ ಗಾಂಧಿಯನ್ ಯುಗ ಅಂತ ಒಂದು ಚಾಪ್ಟರ್ ಬರುತ್ತೆ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಗಾಂಧಿಯನ್ ಯುಗದಲ್ಲಿ 8 ಕ್ವಶನ್ ಕೇಳಿದ್ದಾರೆ. ಅದ್ರ ಮೇಲೆ ಅನೇಕ ಮೂವ್ಮೆಂಟ್ಗಳಾಗ್ತವೆ ಗಾಂಧಿಯನ್ ಯುಗ. ಅದಾದ ನಂತರ
ಸ್ವದೇಶಿ ಮೂವ್ಮೆಂಟ್ ಅಂತೂ ನಿಮ್ಗೆ 5ಕ್ಕಿಂತ ಅಧಿಕ ಪ್ರಶ್ನೆಗಳು ಕೇಳಿದ್ದಾರೆ. ಸ್ವದೇಶಿ ಚಳುವಳಿ, ಗಾಂಧಿಯನ್ನು ಸ್ವದೇಶಿ ಚಳುವಳಿ. ಥರ್ಡ್ ಒನ್ ರೆವಲ್ಯೂಷನರೀಸ್, ಅಂದ್ರೆ ನಿಮ್ಮ ಕ್ರಾಂತಿಕಾರಿಗಳಿದ್ರಲ್ವಾ ಅವ್ರ ಬಗ್ಗೆ. ಸರ್ ಅದ್ರಲ್ಲಿ ಯಾರ್ಯಾರ ಬಗ್ಗೆ ಓದ್ಬೇಕು ಸರ್? ನಾನು ಕೊಡ್ತೀನಿ ಡೀಟೇಲ್ ಹೇಳ್ತೀನಿ. ನೆಕ್ಸ್ಟ್ ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಧಾರ್ಮಿಕ ಚಳುವಳಿಗಳು, ಸಾಮಾಜಿಕ ಮತ್ತೆ ಧಾರ್ಮಿಕ ಸುಧಾರಣೆ ಅಂತ ಬರುತ್ತಲ್ವಾ, ಸೋಶಿಯಲ್ ಮತ್ತೆ ರಿಲಿಜಿಯಸ್ ರಿಫಾರ್ಮ್ಸ್ ಮೂವ್ಮೆಂಟ್ಸ್, ಅದರಲ್ಲಿ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ ಬರ್ತಾವಲ್ರಿ, ಒಂದು ಚಾಪ್ಟರ್ ಅರೌಂಡ್ ಒಂದು 10 ಪೇಜ್ ಇದೆ ಅಷ್ಟೇ ಅದು. ಸೊ ಅಲ್ಲಿಗೆ 4ನೇ ಚಾಪ್ಟರ್ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ನಾನೀಗ ಆಲ್ರೆಡಿ ಹೇಳಿದೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಭಾರತಕ್ಕೆ ಯುರೋಪಿಯನ್ ಆಗಮನ 4+ ಕ್ವಶನ್ ಅನ್ನ ಕೇಳಿರೋದು. ಇದು ಬೇಸಿಲಿ ಪರ್ಸನಾಲಿಟೀಸ್ ಬೇಸ್ಡ್ ಕ್ವಶನ್, 6 ಕ್ವಶನ್ ಅನ್ನ ಕೇಳಿದ್ದಾರೆ. ಅಂದ್ರೆ ನಿಮ್ಮ ಪ್ರಮುಖ ವ್ಯಕ್ತಿಗಳು, ಯಾರ್ಯಾರು ಪ್ರಮುಖ ವ್ಯಕ್ತಿಗಳ ಬಗ್ಗೆ ಕ್ವಶನ್ ಕೇಳ್ತಾರೆ ಆ ಲಿಸ್ಟ್ ನಾನು ನೆಕ್ಸ್ಟ್ ಕೊಡ್ತೀನಿ. ಒಂದು 7 ಜನ, ಅವ್ರದ್ದಂತೂ ಕಂಪಲ್ಸರಿ ಓದ್ಕೋಬೇಕು. ಅಂದ್ರೆ ಅವ್ರು ಯಾವ ಒಂದು ಆರ್ಗನೈಸೇಷನ್ ಸ್ಥಾಪನೆ ಮಾಡಿದ್ರು, ಅವರು ಯಾವ ಒಂದು ಅಂಗಸಂಸ್ಥೆಯನ್ನ ಸ್ಟಾಪ್ ಮಾಡಿದ್ರು, ಅವ್ರು ಯಾವ ಒಂದು ಚಳುವಳಿಯ ಮುಖ್ಯಸ್ಥರಾಗಿದ್ರು, ಅವರು ಯಾವ್ದಾದ್ರು ಪತ್ರಿಕೆ ಸ್ಟಾರ್ಟ್ ಮಾಡಿದ್ರು, ಈ ರೀತಿ ಅವರ ಬಗ್ಗೆ ಓದ್ಬೇಕಾಗುತ್ತೆ. ಅವ್ರು ಯಾರ್ಯಾರು ಅಂತ ನಾನು ಕೊಡ್ತೀನಿ ಲಿಸ್ಟ್. ದೆನ್ ನಾನು ಹೇಳ್ದೆ ಆಲ್ರೆಡಿ, ಪೀಸೆಂಟ್ಸ್ ರಿವೋಲ್ಟ್ಸ್, ಟ್ರೈಬಲ್ ರಿವೋಲ್ಟ್ಸ್ ಅಂಡ್ ವರ್ಕಿಂಗ್ ಕ್ಲಾಸ್ ಮೂವ್ಮೆಂಟ್ಸ್, 6ಕ್ಕಿಂತ ಅಧಿಕ ಪ್ರಶ್ನೆಗಳು. ಅಂದ್ರೆ ನಿಮ್ಮ ರೈತರ ದಂಗೆ, ಬುಡಕಟ್ಟು ಜನಾಂಗದ ದಂಗೆ, ಸೊ ಕಾರ್ಮಿಕರ ದಂಗೆಗಳು, ಈ ದಂಗೆಗಳೇನಿದೆಯಲ್ಲ ಬ್ರಿಟಿಷ್ ಟೈಮಲ್ಲಿ, ಸೊ ಈ ದಂಗೆಗಳು ಕೂಡ ಇಂಪಾರ್ಟೆಂಟ್. ಈ 5 ಚಾಪ್ಟ್ರು ನೀವು ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಬೇಕು. ಸೊ ಈಗ ಲಾಂಗ್ ಸ್ಟೋರಿ ಶಾರ್ಟ್, ನಾನು ಇಷ್ಟೊತ್ತು ಏನು ಮಾತಾಡೋದಲ್ವಾ ಅದರ ಸಮ್ಮರಿಯನ್ನು ನೋಡೋದಾದ್ರೆ, ಇಂಪಾರ್ಟೆಂಟ್ ಚಾಪ್ಟರ್ನ ನೋಡೋದಾದ್ರೆ ಈ 5 ಚಾಪ್ಟರ್ ಓದಿ. ಯಾವ್ಯಾವ್ದು ಸರ್? ಅದು ಫಸ್ಟು ನ್ಯಾಷನಲ್ ಕಾಂಗ್ರೆಸ್ ಸೆಷನ್ಸ್, ಈ ಚಾಪ್ಟರ್ ಎಲ್ಲ ನಾನೇ ಕೊಡ್ತೀನಿ 1 ಪೇಜ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನಗಳು ಹೇಳಿದ್ನಲ್ವಾ, ಆ ಯಾವ ಅಧಿವೇಶನ ಎಲ್ಲಿ ನಡೀತು, ಅಧ್ಯಕ್ಷರು ಯಾರಾಗಿದ್ರು, ಅದರಲ್ಲಿ ತೆಗೆದುಕೊಂಡಂತಹ ಇಂಪಾರ್ಟೆಂಟ್ ನಿರ್ಣಯಗಳು, ಡಿಸಿಷನ್ಸ್ ಏನೇನು, ಆ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಕರ್ನಾಟಕದಿಂದ ಯಾರ್ಯಾರು ಭಾಗವಹಿಸಿದ್ರು, ಇಷ್ಟು ಇಂಪಾರ್ಟೆಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. 1 ಪೇಜು ನಾನೇ ಕೊಡ್ತೀನಿ, ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ನೆಕ್ಸ್ಟ್ ಸೆಕೆಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂಡ್ ಎಕ್ಸ್ಪೆನ್ಷನ್, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಮತ್ತೆ ಅವರ ಸಾಮ್ರಾಜ್ಯ ವಿಸ್ತರಣೆ. ಇದೇನು 2 ಚಾಪ್ಟರ್ ಇದೆಯಲ್ಲ, ನಿಮ್ ಫಸ್ಟ್ ಇತಿಹಾಸ ಬುಕ್ ಅನ್ನ ತೆಗೆದ್ರೆ, ನೀವು ಸ್ಪೆಕ್ಟ್ರಮ್ ಆದ್ರೂ ತೆಗಿರಿ, ಲುಸೆಂಟ್ ಜಿಗಿನಾದ್ರೂ ತೆಗಿರಿ, ನಿಮ್ ಯಾವುದೇ ಬುಕ್ ಅನ್ನು ತೆಗಿರಿ, ಇದು 2 ಚಾಪ್ಟರ್ ಫಸ್ಟ್ ಬರೋದು. ಸೊ ಈ ಚಾಪ್ಟರ್ ಇಂಪಾರ್ಟೆಂಟ್, ಅಲ್ಲಿಗೆ 2 ಚಾಪ್ಟರ್ ಇಂಪಾರ್ಟೆಂಟ್ ಆಯ್ತು. ನೆಕ್ಸ್ಟ್ 3ನೇದು ಪೀಸೆಂಟ್ಸ್, ಟ್ರೈಬಲ್ ಅಂಡ್ ವರ್ಕಿಂಗ್ ಕ್ಲಾಸ್ ಮೂವ್ಮೆಂಟ್ಸ್, ರೈತರ ದಂಗೆಗಳು, ಬುಡಕಟ್ಟು ದಂಗೆಗಳು, ಕಾರ್ಮಿಕ ವರ್ಗದ ದಂಗೆಗಳು, ರಿವೋಲ್ಟ್ಸ್ ಅಂತ ದಂಗೆಗಳು ಅಂತ ಒಂದು ಚಾಪ್ಟರ್ ಇದೆ, ಅದೊಂದು ಚಾಪ್ಟರ್ ಇಂಪಾರ್ಟೆಂಟ್. ಅಲ್ಲಿಗೆ ಇದೊಂದು ಚಾಪ್ಟ್ರು, ಇದೊಂದು 2 ಚಾಪ್ಟ್ರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1 ಪೇಜ್, ಅದೇನೋ ಚಾಪ್ಟರ್ ಎಲ್ಲ 1 ಪೇಜ್ ಇದೆ. ಸೊ ಅಲ್ಲಿಗೆ ಇದು 2 ಚಾಪ್ಟರ್ ಆಯ್ತು. ನೆಕ್ಸ್ಟ್ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ಸ್ ಮೂವ್ಮೆಂಟ್, ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಅಂತ ಒಂದು ಚಾಪ್ಟರ್ ಇದೆ. ನಿಮ್ಮ NCERT ಬುಕ್ಕಲ್ಲೂ ಇದೆ, ನಿಮ್ಮ ಯಾವುದೇ ಬುಕ್ ತೆಗೆದುಕೊಂಡ್ರೂ ಇದೆ. ಅದರಲ್ಲಿ ಬ್ರಹ್ಮ ಸಮಾಜ್, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್ನು, ಅಲಿಗರ್ ಮೂವ್ಮೆಂಟು, ಪ್ರಾರ್ಥನಾ ಸಮಾಜ, ಥಿಯೋಸಾಫಿಕಲ್ ಸೊಸೈಟಿ. ಸೊ ಕನ್ನಡದಲ್ಲೂ ಕೊಟ್ಟಿದ್ದೀನಿ. ಈ ಒಂದು PDF ಅನ್ನು ಕೂಡ ನನ್ನ ಗ್ರೂಪಲ್ಲಿ, ಟೆಲಿಗ್ರಾಮ್ ಚಾನಲ್ ಗ್ರೂಪಲ್ಲಿ, ಅದನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಫ್ರೆಂಡ್ಸ್ ಕ್ಲಾಸಸ್ ಅಂತ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಹೇಳ್ತೀನಿ. ಸೊ ಈ ಚಳುವಳಿಗಳ ಬಗ್ಗೆ ತಾವು ಓದ್ಕೋಬೇಕಾಗುತ್ತೆ. ಅಲ್ಲಿಗೆ 3 ಚಾಪ್ಟರ್ ಆಯ್ತಾ, 3 ಚಾಪ್ಟರ್. ದೆನ್ 4ನೇದು ಪರ್ಸನಾಲಿಟಿ ಬೇಸ್ಡ್ ಕ್ವಶನ್, ನಿಮ್ಮ ವ್ಯಕ್ತಿಗಳ ಏನು ಇಂಪಾರ್ಟೆಂಟ್ ವ್ಯಕ್ತಿಗಳು ಇರ್ತಾರಲ್ಲ ಅವರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನೋಡೋದಾದ್ರೆ, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಯಾವ್ಯಾವು ಅಂದ್ರೆ, ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್, ಗೋಪಾಲ್ ಕೃಷ್ಣ ಗೋಖಲೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜ್ ಬಿಹಾರಿ ಬೋಸ್, ಅನಿ ಬೆಸೆಂಟ್, ದಾದಾಬಾಯಿ ನವರೋಜಿ. ಸೊ ಇಷ್ಟು ಜನಗಳು, ಅಟ್ಲೀಸ್ಟ್ ಇಷ್ಟು ಜನಗಳು ಇವ್ರು ಯಾವ್ದಾದ್ರು ಕೃತಿ ಬರೆದಿದ್ರೆ, ಇವ್ರು ಯಾವ್ದಾದ್ರು ಒಂದು ಮೂಮೆಂಟ್ ಅಥವಾ ಯಾವ್ದಾದ್ರು ಒಂದು ಚಳುವಳಿ ಮಾಡಿದ್ರೆ, ಯಾವ್ದಾದ್ರು ಒಂದು ಚಳುವಳಿಯ ನಾಯಕತ್ವವನ್ನು ವಹಿಸ್ಕೊಂಡ್ರೆ, ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸ್ಕೊಂಡ್ರೆ ಇವ್ರ ಬಗ್ಗೆ ಓದ್ಬೇಕಾಗುತ್ತೆ. ಸರ್ ಇವ್ರ ಬಗ್ಗೆ ಎಲ್ಲಿ ಸಿಗುತ್ತೆ ಸರ್? ಐ ಥಿಂಕ್ ಇದನ್ನು ಕೂಡ ನಾನು ನೋಟ್ಸ್ ಮಾಡಿರಬಹುದು, ಇದು ನನಗೆ ಗೊತ್ತಿಲ್ಲ, ಬಿಕಾಸ್ 5 ವರ್ಷದ ಹಿಂದೆ ನಾನು ಮಾಡಿರೋದು. ಇದು ಸಿಗ್ಲಿಲ್ಲ ಅಂದ್ರೂ ಕೂಡ ನಿಮ್ಗೆ ನಿಮ್ಮ ಹಿಸ್ಟ್ರಿ ಬುಕ್ಕಲ್ಲೇ ಇರ್ತದೆ ಪ್ರಮುಖ ವ್ಯಕ್ತಿಗಳು ಅವ್ರ ಬಗ್ಗೆ. ಸೊ ಅಟ್ಲೀಸ್ಟ್ ಈ 5 ಜನದ ಬಗ್ಗೆ ಓದಿ. ಅಲ್ಲಿಗೆ ಎಷ್ಟಾಯ್ತು? 3-4 ಚಾಪ್ಟರ್ ಆಯ್ತು.
4 ಚಾಪ್ಟರ್ ಆಯ್ತಾ. ನೆಕ್ಸ್ಟ್ ಇನ್ನ ಈ 4 ಚಾಪ್ಟರ್ ಬಗ್ಗೆ ನಿಂದ ಮೋರ್ ದೆನ್ 60% ಕ್ವಶನ್ ಬರ್ತವೆ. ಇನ್ನೊಂದು 2 ಚಾಪ್ಟರ್ ನೋಡೋಣ. ಬ್ರಿಟಿಷ್ ಆಕ್ಟ್ಸ್ ಅಂಡ್ ಪಾಲಿಸೀಸ್ 15 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ರೆಗ್ಯುಲೇಟಿಂಗ್ ದ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್, ಚಾರ್ಟರ್ಡ್ ಆಕ್ಟ್, ನೀವು ಇದನ್ನ ಪೊಲಿಟಿ ಬುಕ್ ಅಲ್ಲೇ ನೋಡ್ತೀರಾ. ಸೊ ಇದನ್ನೊಂದು ಓದ್ಕೊಳ್ಳಿ. 5ನೇ ಚಾಪ್ಟರ್ ಇದು. 6ನೇದು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ಸ್. ಇದನ್ನ ಆಲ್ರೆಡಿ ಹೇಳಿದೆ ನಾನು. ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ಸ್ ಅಲ್ಲೂ ಕೂಡ ಗಾಂಧಿ ಯುಗ ಅಂತ ಒಂದು ಚಾಪ್ಟರ್ ಇದೆ, ಸ್ವದೇಶಿ ಮೂವ್ಮೆಂಟ್. ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ರೆವಲ್ಯೂಷನರಿ ಆಕ್ಟಿವಿಟೀಸ್, ಅಂದ್ರೆ ಏನು ಕ್ರಾಂತಿಕಾರಿಗಳಿದಾರಲ್ವಾ ಅವ್ರ ಬಗ್ಗೆ. ನೆಕ್ಸ್ಟ್ ಇದನ್ನ ಆಲ್ರೆಡಿ ಹೇಳಿದ್ದೀನಿ ನಾನು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಮತ್ತೆ ರೆಸೊಲ್ಯೂಷನ್ಸ್, ಅಂದ್ರೆ ಕಾಂಗ್ರೆಸ್ ಅಧಿವೇಶನಗಳು, ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳು. ಸೊ ಇದೊಂದು 6 ಚಾಪ್ಟರ್ ಅನ್ನ ಓದ್ಕೊಡಿ. ಐ ಥಿಂಕ್ ನಾನು ಇವ್ರಿಗೆ ಈ ರೆವಲ್ಯೂಷನರಿಲಿ ಕೂಡ ಯಾರ್ಯಾರು ಇಂಪಾರ್ಟೆಂಟ್ ಅನ್ನೋದು ಕೂಡ ಹಾಕಿದ್ದೆ, ಬಟ್ ಇವರು PPT ಅಲ್ಲಿ ಹಾಕಿಲ್ಲ. ಸೊ ನಾನು ನಿಮಗೆ ಟೆಕ್ಸ್ಟ್ ಅಥವಾ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀನಿ. ಸೊ ಅಟ್ಲೀಸ್ಟ್ ಈ 6 ಚಾಪ್ಟರ್ನ ಓದಲಿಕ್ಕೆ ಪ್ರಯತ್ನವನ್ನ ಪಡಿ. ನೆಕ್ಸ್ಟ್ ಏನ್ಷಿಯಂಟ್ ಮತ್ತು ಮಿಡಿವಲ್ ಅಲ್ಲಿ ಒಂದು ಸ್ವಲ್ಪ ಸೆಲೆಕ್ಟೆಡ್ ಚಾಪ್ಟರ್ಸ್ ಹೇಳ್ತೀನಿ, ನಾವು ನೋಡ್ಕೊಳ್ಳಿ. ಮತ್ತೆ ಅಗೇನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳ್ತಾ ಇದ್ದೀನಿ, ಇದು ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಬೇಕು. ಐಲ್ಡಿಂಗ್ ಏರಿಯಾಸ್ ಇವು ಎಕ್ಸಾಮ್ ಟೈಮಲ್ಲಿ ಓದಬೇಕು. ಹೊಸಬರ ಸ್ಟೂಡೆಂಟ್ಸು ವರ್ಷ ಪೂರ್ತಿ ನಾನು ಇಷ್ಟೇ ಓದ್ಕೋತೀನಿ ಸರ್, ನಾನು ಬೇರೆ ಓದಲ್ಲ ಅಂದ್ರೆ ತಪ್ಪು. ಸರ್ ನಾನು HVT ಮೇಲೆ ಡಿಪೆಂಡ್ ಆಗ್ತೀನಿ ಅಂದ್ರೆ ತಪ್ಪು. ನನಗೆ ತುಂಬಾ ಜನ ಮೆಸೇಜ್ ಮಾಡ್ತೀರಾ. ಸೊ ಫಸ್ಟ್ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಲಿ, ದೆನ್ ನೀವು ಇದನ್ನ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಿ. ಈಗ ನಾನು ಇದನ್ನ ಯಾಕೆ ಹೇಳ್ಕೊಡ್ತಿದ್ದೀನಿ ಅಂದ್ರೆ, ಯೂಶುವಲ್ ನಾನು ಹೇಳ್ಕೊಡ್ತಿರ್ಲಿಲ್ಲ, ಬಟ್ PC, PSI, AO ಎಕ್ಸಾಮ್ ಇದೆ. ಸೊ ಅವ್ರಿಗೆ ಲಾಸ್ಟ್ ವೀಕ್ ಟೈಮ್ ರಿವಿಷನ್ಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಹೇಳಿದ್ನಲ್ಲ, ಟೆಸ್ಟ್ ಕಿಟ್ ಎಲ್ಲರೂ ಕೂಡ ಡೆಲಿವರಿ ಆಗ್ತಾ ಇದೆ ಆಲ್ರೆಡಿ. ಈಗಲೂ ಜನಗರ ಎಕ್ಸ್ಟ್ರಾ ಒಂದು 500 ನಾವು ಓಡಿಸಿದೀವಿ, ತೆಗೆದುಕೊಂಡು ಹೋಗ್ಬೋದು. ಫ್ರಮ್ ಲಾಸ್ಟ್ 15 days ನಮ್ಮ ತಂಡ ಮತ್ತೆ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಧನ್ಯವಾದಗಳು. ಸೊ ಆ ವಿದ್ಯಾರ್ಥಿಗಳು ಏನು ಬಂದು ಕೆಲಸ ಮಾಡಿದ್ರಲ್ಲ ಅವ್ರಿಗೆ ನಾವು ಪೇಮೆಂಟ್ ಕೊಟ್ಟಿಲ್ಲ, ನಾನು ಕೊಡ್ತೀನಿ. ಎಲ್ಲರೂ ಕೂಡ ಧನ್ಯವಾದಗಳು. ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಇವತ್ತು ಹಗಲು ರಾತ್ರಿ ಕೆಲಸವನ್ನ ಮಾಡ್ತಾ ಇದ್ದಾರೆ ತಮಗೆ ಕಿಟ್ ಅನ್ನ ತಲುಪಿಸ್ತಕ್ಕಂತಹ ಒಂದು ಉದ್ದೇಶದಿಂದ. ಎಕ್ಸ್ಟ್ರಾ ಒಂದು 500 ಆರ್ಡರ್ ಮಾಡಿದ್ದೀವಿ. ಸೊ ದಯವಿಟ್ಟು ಬುಕ್ ಮಾಡೋಗಿದ್ರೆ 7026132710ಗೆ ಬುಕ್ ಮಾಡಿ ತಮ್ಮ ಟೆಸ್ಟ್ ಕಿಟ್ ಅನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ಕಮ್ಯುನಿಕೇಶನ್ ಹೇಳಿದ್ನಲ್ವಾ, ಇನ್ನು 3 to 4 days ಅಷ್ಟೇ ಟೈಮ್ ಇರುತ್ತೆ. ಅಷ್ಟೊಳಗಡೆ ಜಾಯ್ನ್ ಆದ್ರೆ ನಿಮಗೆ ಎಗೈನ್ 1999 ಏನು ತೋರಿಸ್ತಿರುತ್ತೆ, ಅರ್ಲಿ ಬರ್ಡ್ಸ್ ಆಫರ್ 500 ಡಿಸ್ಕೌಂಟ್ ಸಿಗುತ್ತೆ. ಸೊ ಇನ್ನು ನೀವು ಕೇವಲ ಅರೌಂಡ್ 1500 ಪ್ಲಸ್ ಅನ್ನ ಕೊಡ್ಬೇಕಾಗುತ್ತೆ, ಅಷ್ಟೇ ಪೇ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ವಿಚಾರ, ನಮ್ಮ KS ಹುಡುಗರು ಹೇಳ್ತಾ ಇದ್ರು, ಸರ್ ನಮಗೆ ಫ್ರೀಯಾಗಿ ಕೊಡಿ. ದಯವಿಟ್ಟು ಆಗಲ್ಲ ಸರ್, ಬಿಕಾಸ್ ಕಮ್ಯುನಿಕೇಶನ್ ನಿಮಗೆ ಮೋರ್ ದೆನ್ 130. ಈಗ ನಮ್ಮ ಮೇಡಮ್ ಅವ್ರನ್ನೇ ತುಂಬಾ ಕ್ಲಾಸಸ್ ಹೇಳ್ಕೊಡ್ಬೇಕು, ಸರ್ ತುಂಬಾ ಕ್ಲಾಸ್ ಹೇಳ್ಬೇಕು, ಇವ್ರು ತುಂಬಾ ಕ್ಲಾಸ್, ಇವ್ರಿಗೆಲ್ಲರೂ ಕೂಡ ನಾನು ಪೇಮೆಂಟ್ ಪೇ ಮಾಡಬೇಕು ಅವರ್ಲಿ ಬೇಸಿಸ್. 1 hour ಇಷ್ಟು ಅಂತ, ಜೊತೆಗೆ 1 hourಗೆ 1,500 ರೂಪಾಯಿ ಮೇಲೆ ಸ್ಟುಡಿಯೋ ಖರ್ಚು ಬರ್ತೈತೆ, ಇಂಟರ್ನೆಟ್ ಲ್ಯಾಂಡಿಂಗ್ ಫೀಸಸ್ ಬರುತ್ತೆ. ಸೊ ದಯವಿಟ್ಟು ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ. ಆಮೇಲೆ ಸರ್ ಆಫರ್ ಕೊಡ್ತಾರೆ, ನೋ ವೇ, ಚಾನ್ಸೇ ಇಲ್ಲ. ಬಿಕಾಸ್ 6,000 ರೂಪಾಯಿ ಕೋರ್ಸು ಎಲ್ಲ ಕಡೆ ನೀವು ಕೇಳಿ, ಆನ್ಲೈನ್ ತೆಗೆದುಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ 6,000, 4,999 ಹಿಂಗಿದೆ ಪ್ರೈಸ್. ನಾನು ಕೊಡ್ತಿರೋದು 1,999. ಅದರಲ್ಲಿ ಅರ್ಲಿ ಬರ್ಡ್ ಆಫರ್ಸ್, ಮೊದಲ 100 ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಡಿಸ್ಕೌಂಟ್, 1,500 ಪ್ಲಸ್ ಬೀಳುತ್ತೆ. ಆಮೇಲೆ ನಾನು 500 ಡಿಸ್ಕೌಂಟ್ ಕೊಡೋದು. ಆಫ್ಟರ್ 100 ಮೆಂಬರ್ಸ್ ಜಾಯ್ನ್ ಆದ ನಂತರ ನಿಮ್ಗೆ 500 ಡಿಸ್ಕೌಂಟ್ ಇರಲ್ಲ. ದಯವಿಟ್ಟು, ಬಿಕಾಸ್ ನಾನು ಕೊಡ್ತಿರೋದೇ ತುಂಬಾ ಕಡಿಮೆಗೆ. ತುಂಬಾ ನನಗೆ ಬೇರೆ ಇನ್ಸ್ಟಿಟ್ಯೂಷನ್ ಅವ್ರು ಹೇಳ್ತಾರೆ ಅಷ್ಟು ಕಡಿಮೆಗೆ ಕೊಡ್ತೀರಾ ಅಂತ. ನನ್ ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಅಂದ್ರೆ ನನಗೆ ಗೊತ್ತು. ಸೊ ದಯವಿಟ್ಟು ಇದ್ರಲ್ಲಿ ಯಾರು ಕೇಳಬೇಡಿ, ಬಿಕಾಸ್ ನನಗೆ ಮೆಸೇಜ್ ಆಗ್ತಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅಂಡ್ ಸರ್ ನೀವು ಟೆಕ್ಸ್ಟ್ ಬುಕ್ ಯಾವಾಗ ಸರ್ ಬುಕ್ ಮಾಡಿದ್ದು? ಲಾಸ್ಟಿಗೆ 83 ನಂಬರ್ ಈ ತರ ನಿಮ್ಮ ಮನೆಗೆ ಬರುತ್ತೆ ನೋಡಿ. ಇಲ್ಲಿ ಅಡ್ರೆಸ್, ನಿಮ್ಮ ನೇಮ್ ಎಲ್ಲ ಇರುತ್ತೆ. ಸೊ ನಮ್ಮ ನೆಕ್ಸ್ಟ್ ಕ್ಲಾಸಿಗೆ ಟೈಮ್ ಆಗುತ್ತೆ. ಇಂಗ್ಲಿಷ್ ಟೀಚರ್ ಬಂದಿದ್ದಾರೆ. ಸೊ ನಾನು ನೋಡ್ತೀನಿ. ನೋಡಿ, ಇಷ್ಟು ಜನಕ್ಕೆ ಬಂದಿದೆ ಆಲ್ರೆಡಿ. 1,000 ಜನಕ್ಕೆ ಡಿಸ್ಪ್ಯಾಚ್ ನಾವು ಮಾಡಿದೀವಿ. ಸೊ ಇನ್ನು ಮಿಕ್ಕಿರ್ತಕ್ಕಂಥದಕ್ಕೆ ಮಾಡ್ತೀವಿ. ನೀವು ಏನಾದ್ರು ಇವತ್ತು ಬುಕ್ ಮಾಡಿದ್ರೆ ಒಂದಿನ ವೆಯ್ಟ್ ಮಾಡ್ಬೇಕಾಗತ್ತೆ. ನಾವು ಇವತ್ತು ಬುಕ್ ಮಾಡಿದ್ರೆ ಇವತ್ತು ನೈಟ್ ಅವ್ರಿಗೆ ನಾಳೆ ಬೆಳಗ್ಗೆ ಕಳ್ಸಕ್ ಶುರು ಮಾಡ್ತೀವಿ. ಬೆಂಗಳೂರು ಅಕ್ಕಪಕ್ಕ ಇದ್ರೆ 1 or 2 days ಬರುತ್ತೆ. ಕಲಬುರಗಿ, ಧಾರವಾಡ ಅವ್ರಿಗೆ 2 to 3 days ಬರುತ್ತೆ. ತಾವು ಬುಕ್ ಮಾಡಿದ ದಿನವನ್ನ ಹೊರತುಪಡಿಸಿ ನನಗೆ ಬಂದಿದೆ ಸರ್ ಇವತ್ತು. ಥ್ಯಾಂಕ್ ಯು ರವಿರಾಜ್ ಸರ್. ಒಂದು ಫೋಟೋ ಕಳಿಸಿ ಸರ್, ನಾನು ಹುಡುಗರಿಗೆ ಗ್ರೂಪಲ್ಲಿ ಹಾಕ್ತೀನಿ. 18th ಬುಕ್ ಮಾಡಿದ್ರಲ್ವಾ ಸರ್? ಯಾವ ಊರು ಸರ್ ನಿಮ್ದು? ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ.
ನಿಮ್ದು 18 ಬುಕ್ ಮಾಡಿದ್ರೆ ಡಿಸ್ಪ್ಯಾಚ್ ಆಗಿದೆ. ಬಿಕಾಸ್ ನಾವು ಡಿಸ್ಪ್ಯಾಚ್ ಮಾಡಿದ್ದೆ ಲೇಟೇ ಮಾಡ್ಬಿಟ್ವಿ, ಯಾಕಂದ್ರೆ 3 ದಿನ ಇದಿರ್ಲಿಲ್ವಲ್ಲ, ಪೋಸ್ಟ್ ಆಫೀಸ್ ರಜೆ ಇತ್ತು. ನೋಡಿ, ನೀವೇನಾದ್ರೂ ಇವತ್ತು ಬುಕ್ ಮಾಡಿದ್ರು, ಇವತ್ತನ್ನ ಹೊರತುಪಡಿಸಿ ಬೆಂಗಳೂರು ಅಕ್ಕಪಕ್ಕ ಇದ್ರೆ 1 or 2 days ಅಲ್ಲಿ ಬರುತ್ತೆ. ಸರ್ ನಾವು ದೂರ ಇದೀವಿ ಸರ್ ಅಂದ್ರೆ ನಿಮಗೆ ಇವತ್ತು ಬುಕ್ ಮಾಡಿದ್ರೆ ಇವತ್ತು ಬಿಟ್ಟು ಇನ್ನ 3 days ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಗೋವಾದಿಂದ ಬುಕ್ ಮಾಡಿದ್ದಾರೆ, ಜಮ್ಮು ಅಂಡ್ ಕಾಶ್ಮೀರ, ಡೆಲ್ಲಿಯಿಂದ ಬುಕ್ ಮಾಡಿದ್ದಾರೆ, ಪುಣೆಯಿಂದ, ಮಹಾರಾಷ್ಟ್ರದಿಂದ ಬುಕ್ ಮಾಡಿದ್ದಾರೆ. ಅವ್ರಿಗೆ ಕೊರಟಗೆರೆಗೆ ಆಲ್ರೆಡಿ ತಲುಪಿದ್ದೀರಾ ರವಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ವಿಜಯಪುರ್ಗೆ ನೀವು 18ನೇ ತಾರೀಕು ಬುಕ್ ಮಾಡಿದ್ರಲ್ಲ, ನಾವು ಮೊನ್ನೆ ಕಳಿಸಿರ್ತೀವಿ. ಹಂಗಂದ್ರೆ ನಿಮ್ಗೆ ಅಟ್ಲೀಸ್ಟ್ ಇವತ್ತು ಸಂಜೆ ಅಷ್ಟರಲ್ಲಿ ನಿಮ್ಮ ಊರಿನ ಪೋಸ್ಟ್ ಆಫೀಸಿಗೆ ಬಂದಿರುತ್ತೆ. ನಾಳೆ ಬೆಳಿಗ್ಗೆ ಅಥವಾ ನಾಡಿದ್ದು ಸಂಜೆ ಅಷ್ಟರಲ್ಲಿ ನಿಮಗೆ ಡಿಸ್ಪ್ಯಾಚ್ ಮಾಡ್ತಾರೆ ಅವರು. ನನಗೆ ಬಂದಿದೆ, ಫೋಟೋ ಕಳಿಸಿದ್ದೀನಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಮಕೂರಿಗೆ ನಿಮ್ಗೆ ಇವತ್ತು ಬುಕ್ ಮಾಡಿದ್ರೆ ಇವತ್ತನ್ನು ಹೊರತುಪಡಿಸಿ ನಾಳೆ ಬಂದಿರುತ್ತೆ ಅಥವಾ ನಾಡಿದ್ದು ಬಂದಿರುತ್ತೆ, 1 or 2 days. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್, ಸಿ ಯು.